ಈಗ ಅರ್ಧ ನಿಮಿಷದ ಅಭ್ಯಾಸ ಹೇಳ್ಕೊಡ್ತೀನಿ. ನಾನು ಹೇಳಿದ್ನಲ್ಲ 10 ಸೆಕೆಂಡಿಂದ ಶುರು ಮಾಡಿ ಅರ್ಧ ನಿಮಿಷದವರೆಗೆ ಮಾಡಬೇಕು. ಈಗ ಅರ್ಧ ನಿಮಿಷ ಹೀಗೇನೆ ಇದ್ಬೇಡಿ. ಒಂದು ಶ್ವಾಸ ಒಳಗೆ ಇಟ್ಕೊಳ್ಳಿ, ಅಥವಾ ಶ್ವಾಸ ಒಳಗೆ ತುಂಬಿ, ಅಥವಾ ದೀರ್ಘ ಶ್ವಾಸ, ಡೀಪ್ ಬ್ರೀದಿಂಗ್ ನಡೆಯುತ್ತಿರುತ್ತೆ. ಶ್ವಾಸದ ಪ್ರಕ್ರಿಯೆ. ಇನ್ನು ವಾಪಸ್ ಬಂದ್ಬೇಡಿ. 10 ಸೆಕೆಂಡ್ನಿಂದ ಶುರು ಮಾಡಿ ಅರ್ಧ ನಿಮಿಷದವರೆಗೆ ಹೋಗಿ ನಿಧಾನವಾಗಿ 1 ನಿಮಿಷ ಆಗುತ್ತೆ. ಸೊಂಟ ನೋವಿದ್ದವರಿಗೆ ನೀವು ನಿಮ್ಮ ಅಭ್ಯಾಸವನ್ನು ಹೀಗೇನೆ ಮಾಡಬೇಕು. ಪೂರ್ತಿ ಆಗದಿದ್ದರೆ ಅರ್ಧ ಉಷ್ಟ್ರಾಸನ ಮಾಡ್ಕೊಳ್ಳಿ. ಇಲ್ದಿದ್ರೆ ಈ ಅರ್ಧ ಚಂದ್ರಾಸನ ಇದೆ. ಯಾರ ಮೊಣಕಾಲು ತುಂಬ ನೋಯ್ತಿದೆ ಅವರು ಹೀಗೆ ಮಾಡಬೇಡಿ. ಯಾಕೆಂದರೆ ಅವರ ಮೊಣಕಾಲಿಗೆ ಪ್ರೆಷರ್ ಬರುತ್ತೆ. ಅವರು ತಮ್ಮ ಮಕರಾಸನ, ಭುಜಂಗಾಸನ ಇತ್ಯಾದಿ ಮಾಡ್ಕೊಳ್ಳಿ. ಒಮ್ಮೆ ನೀವು ಕೂತ್ಕೊಳ್ಳಿ, ಸ್ವಲ್ಪ ಬಟರ್ಫ್ಲೈ ಮಾಡ್ಕೊಳ್ಳಿ. ಸೊಂಟದ ಕೆಳಭಾಗಕ್ಕೆ ಇದು ತುಂಬ ಉಪಯೋಗವಾಗುತ್ತೆ. ಸ್ವಲ್ಪ ಹೊತ್ತು ಹೀಗೆ ಮಾಡ್ಕೊಳ್ಳಿ. ಮತ್ತು ಸರ್ವೈಕಲ್ ಸ್ಪೊಲೈಟಿಸ್ ಪೇನ್ಗಾಗಿ ಇವು 7 ಅಭ್ಯಾಸಗಳು. ಕತ್ತು ನೋವು, ಭುಜ ನೋವು, ದೀರ್ಘವಾದ ಶ್ವಾಸ. ಒಂದೊಂದು ಅಭ್ಯಾಸವನ್ನು 1 ನಿಮಿಷ ಮಾಡಿಕೊಳ್ಳಿ. ಈಗಂತೂ ಪ್ರತೀಕಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಅಕ್ಕ ತಂಗಿಯರು ತಮ್ಮ ಮಣಿಕಟ್ಟಿಗಾಗಿ ಇಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. 1 ಮತ್ತಿದು ಇನ್ನೊಂದು ಅಭ್ಯಾಸ. ಹೀಗೆ ದೀರ್ಘವಾದ ಶ್ವಾಸದ ಜೊತೆಗೆ ಒಂದು ವೇಳೆ ಭುಜ ಜಾಮ್ ಇದ್ರೆ 100 ಬಾರಿ ಹೀಗೆ ತಿರುಗಿಸಿದ್ರೆ ಫ್ರೋಝನ್ ಶೋಲ್ಡರ್ ಸರಿ ಆಗುತ್ತೆ. 2 ಸಲ ಸುತ್ತಿದ್ರೆ ಏನಾಗುತ್ತಪ್ಪ, ಒಳಗೆಲ್ಲ ಜಾಮ್ ಆಗಿಬಿಟ್ಟಿದೆ. 100 ಬಾರಿ ಸುತ್ತ ಮಾಡಿ. ಮತ್ತೆ ನೋವು ಶುರುವಾದಾಗ ಈ ಪಿಡಾನಿಲ್ ಸ್ಪ್ರೇ ಸಿಂಪಡಿಸಿ, 3 ಬಾರಿ ಸಿಂಪಡಿಸಿ. ಮತ್ತು ಈ ಪೀಡಾಂತಕ್ಕೆ ಎಣ್ಣೆಯಿಂದ ಮಸಾಜ್ ಮಾಡಿದ್ರಿ, ಅದರ ಮೇಲೆ ಸ್ವಲ್ಪ ಸ್ಟೀಮ್ ಮಾಡಿದ್ರಿ. ಮತ್ತೆ ನಾನಂತೇನಿ ಪೀಡಾಂತಕ್ ಆಯಿಂಟ್ಮೆಂಟ್, ಇದನ್ನು ಹಚ್ಚಿ ಸುತ್ತಬಿಡಿ. ನೀವು ನಿಮ್ಮ 3 ರಿಂದ 7 ದಿನದಲ್ಲಿ ಭುಜದ ನೋವು ದೂರವಾಗುತ್ತೆ. ಕತ್ತು ನೋವಿದ್ರೆ ಇದೇ ಸೇಮ್. ಕತ್ತು ನೋವು ದೂರ, ಸೊಂಟ ನೋವು ದೂರ, ಮೊಣಕಾಲು ನೋವು ದೂರ. ಮತ್ತೆ ಗಂಟು ನೋವಿದ್ರೆ ಅದನ್ನು ಪೂರ್ತಿ ಮಸಾಜ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಅದಕ್ಕೆ ಗಾಳಿ ತಾಗಬಾರ್ದು, ಅದಕ್ಕಾಗಿ ಅದನ್ನು ಸ್ವಲ್ಪ ಮುಚ್ಚಿಡಬೇಕಾಗತ್ತೆ. ರಾತ್ರಿ ಕೂಡ ಯಾರಿಗೆ ತುಂಬ ಸೊಂಟದಲ್ಲಿ, ಭುಜದಲ್ಲಿ, ಕತ್ತಿನಲ್ಲಿ ಮೊಣಕಾಲು ನೋವಿದೆ, ಕೈ ಬೆರಳು, ಯಾಕೆಂದರೆ ಕೈ ಕಾಲುಗಳ ಬೆರಳುಗಳಿಂದ ಶುರುವಾಗುತ್ತೆ ಆರ್ಥ್ರೈಟಿಸ್. ನೀವು ರಾತ್ರಿ ಕೂಡ ಮಲಗೋಕ್ಕೆ 1 ಗಂಟೆ ಮುಂಚೆ ಹಚ್ಕೊಳ್ಳಿ. ಪೀಡಾನಿಲ್, ಅದು ಸ್ಪ್ರೇ, ಪೀಡಾಂತಕ್ಕೆ ಎಣ್ಣೆ, ಮತ್ತು ಈ ಪೀಡಾಂತಕ್ ಆಯಿಂಟ್ಮೆಂಟ್ ಹಚ್ಕೊಂಡು ಮತ್ತೆ ಕೈ ಕಾಲುಗಳಲ್ಲಿ ಸಾಕ್ಸ್ ಮತ್ತು ಗ್ಲೌಸ್ ಹಾಕ್ಕೊಂಡು ಮತ್ತೆ ಮಲಗಬೇಡಿ. ಮುಂಜಾನೆ ನೀವು ಎದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಇದಂತೂ 25-50%, ಕೆಲವರದ್ದಂತೂ 100% ನೋವು ಮಾಯವಾಗುತ್ತೆ. ಒಳಗಿಂದ ಔಷಧಿ, ಹೊರಗಿಂದ ಔಷಧಿ, ಥೆರಪೀಸ್ ಕೂಡ ಕೊಟ್ಟೆವು. ಒಳಗಿಂದ ಎಲ್ಲ ಕೊಳಕು ವಿಕಾರವನ್ನು ತೆಗೆದು ಹಾಕಿದೆವು. ಒಳಗಿನ ಕೊಳಕು ವಿಕಾರವನ್ನು ತೆಗೆದುಹಾಕಿದೆವು. ನೆಗಿಲ್ಮುಳ್ಳು ಜ್ಯೂಸ್ ಕುಡಿಸಿದೆವು. ಯಾರ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿದೆ, ನೆಗಿಲ್ಮುಳ್ಳು ತುಂಬ ಒಳ್ಳೆಯದು. ಮತ್ತು 99% ಜನರ ನೆಗ್ಗಿಲ ಮುಳ್ಳಿಂದಲೇ ಎಲ್ಲ ಟಾಕ್ಸಿನ್ಸ್ ಹೊರಗೆ ಬರುತ್ತೆ. ಕೆಲವರಿಗಂತೂ ಬೇಕಾಗುತ್ತೆ ಗೋಕ್ಷರಾದಿ, ಗುಗ್ಗಲ್, ಚಂದ್ರಪ್ರಭಾವಟಿ, ವಿಸ್ಸಿಂದೋಗ್ಬಟಿ, ಊಟದ ನಂತರ ಮತ್ತೆ ಬರೀ ಹೊಟ್ಟೆ ಪುನರ್ನವಾತಿ ಬಂದು, ಇಲ್ಲದಿದ್ರೆ ಹೀಗೇನೆ ಸರಿಯಾಗಿ ಬಿಡ್ತಾರೆ.
ಕಫ ಶೀತ ಎಷ್ಟೇ ಭಯಾನಕ ಇರಲಿ, ಶ್ವಾಸಾರಿ ಮತ್ತು ಪಂಚಗೋಲ್ನ ಕಷಾಯ ಕುಡಿಸ್ತೀವಿ, ದಿನವಿಡೀ ದಿವ್ಯ ಪೇಯ ಕುಡಿಸ್ತೀವಿ. ಕಫ್ನ ಫಾರ್ಮೇಷನ್ ಆಗಿಲ್ಲದಿದ್ದರೆ ಅವರಿಗೆ ಕಲ್ಪ ಮಾಡಿಸ್ತೀವಿ, ದ್ರಾಕ್ಷ ಕಲ್ಪ, ಖಜ್ಜೂರ ಕಲ್ಪ ಅಥವಾ ಕಡಲೆ ಕಲ್ಪ ಮಾಡಿಸ್ತೀವಿ. ಕಡಲೆ ಹಿಟ್ಟಿನಿಂದ ಡಯಾಬಿಟೀಸ್ ಇದ್ದವರಿಗೆ, ಡಯಾಬಿಟೀಸ್ ಇಲ್ಲದಿದ್ದರೆ ದ್ರಾಕ್ಷಿ ಅಥವಾ ಖಜ್ಜೂರದ ಕಲ್ಪ ಮಾಡಿಸ್ತೀವಿ. ದಿನವಿಡೀ ದಿವ್ಯ ಪೇಯದ್ದೇ ನೀರು ಕುಡಿಸ್ತೇವೆ. ಸ್ವಲ್ಪ ಸ್ವಲ್ಪ ಬರೀ ನೀರು ಕುಡಿಯೋದ್ರಿಂದ, ತಣ್ಣಗಿನ ನೀರು ಕುಡಿಲೇಬಾರ್ದು, ಕಫ ಹೆಚ್ಚಾಗುತ್ತೆ. ವಾತ, ಪಿತ್ತ, ಕಫ ಮತ್ತು ಪಿತ್ತಕ್ಕಾಗಿ ಅಂತೂ ರಾಮಬಾಣ ಅಂದರೆ ಜೀರಿಗೆ, ಕೊತ್ತಂಬರಿ, ಸೊಂಕಾಳು, ಮುಲೇಟಿ, ಗುಲಾಬಿ ಹೂವಿನ ನೀರು ಕುಡಿಸ್ತೀವಿ. ಸೋಂಕಾಳಿನ ನೀರೇ ಕುಡಿಸ್ತೀವಿ, ಸೋಂಪು ಹನಿ ವಾಟರ್ ಕುಡಿಸ್ತೀವಿ. ಮತ್ತು ಎಲ್ಲಕ್ಕಿಂತ ಒಳ್ಳೆಯದು ವೀಟ್ ಗ್ರಾಸ್, ಅಲೋವೆರಾ ಮತ್ತು ಸೋರೆಕಾಯಿ ಜ್ಯೂಸ್. ಹೀಗೆ ಯಾರಿಗೆ ಸೊಂಟ ನೋವಿದೆ ಅವರು ಸೊಂಟ ನೋವಿದ್ದನ್ನು ಮಾಡಿಕೊಳ್ಳಿ. ಬಾಕಿ ಬೊಜ್ಜಿದ್ದವರು ಬೊಜ್ಜಿನ ಅಭ್ಯಾಸ ಮಾಡಿಕೊಳ್ಳಿ. ವಾಪಸ್ ಹೀಗೇನೆ ನೀವು ಇಲ್ಲಿಂದಲೇ ಶುರು ಮಾಡಿ. ಹೀಗೆ ಮತ್ತೆ ಬಾಕಿ ನನ್ನ ಜೊತೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಇನ್ಕ್ಲೂಸಿವ್ ಯೋಗ ಪ್ರಾಕ್ಟೀಸ್ ನಡೆಯುತ್ತೆ. 15 ಅಭ್ಯಾಸಗಳಿವೆ, ಎಲ್ಲರೂ ಮಾಡಬೇಕು. ನಾನು ತುಂಬ ದೊಡ್ಡ ವಿಷಯ ಹೇಳ್ತಿದ್ದೀನಿ. ಶ್ವಾಸ ಹೊರಬಿಟ್ಟು ಒಂದು ವಾರದಲ್ಲಿ ನಾನು 99% ಜನರ, ಬರೀ ನಮ್ಮ ದೇಶದ್ದೇ ಅಲ್ಲ ಇಡೀ ಜಗತ್ತಿನ ಜನರ ರೋಗಗಳನ್ನು ಹೋಗಲಾಡಿಸಲು ಅದರ ಅನುಭವ ಇದೆ, ಅದರ ಜ್ಞಾನವಿದೆ, ಅದರ ಪ್ರೊಸೀಜರ್ ನಂಗೆ ಗೊತ್ತು. ಇಷ್ಟೇ ಎಲ್ಲ ಜಗತ್ತಿನ ಜನ ನಾನೇನಂತೀನಿ ಅದನ್ನು ಫಾಲೋ ಮಾಡಲು ಶುರು ಮಾಡಿದರೆ ಬರೀ ಒಂದು ವಾರ, ಅರೆ ನೀವು ಯಾರಿಗೊತ್ತು ಬದುಕಿನ ಎಷ್ಟು ದಿನ ಯಾವ್ಯಾವ ಕೆಲಸಕ್ಕಾಗಿ ಉಪಯೋಗಿಸಿದ್ರಿ. ಸುಳ್ಳು ಕನಸನ್ನು ಪೂರ್ತಿಗೊಳಿಸಲು, ಸುಳ್ಳು ಖುಷಿಗಳನ್ನು ಪಡೆಯಲು, ಮನಸ್ಸನ್ನು ಖುಷಿಪಡಿಸಲು, ಯಾರಿಗೊತ್ತು ಮನಸ್ಸಿಗೆ ಬಂದಂತೆ ಏನೆಲ್ಲ ಮಾಡಿದ್ರಿ ನೀವು. ಒಂದು ವಾರವಂತೂ ಅಷ್ಟೊಂದು ದೊಡ್ಡ ಸಮಯವಲ್ಲ. ನಾನಂತೀನಿ ಒಂದು ವಾರ ಮಾತ್ರ, ನಾನು ಹೇಗಂತೀನಿ ಹಾಗೆಯೇ ನೀವು ಜೀವಿಸಲು ಶುರು ಮಾಡಿ. ಬರೀ ಒಂದು ವಾರ ಕಪಾಲಭಾತಿಯೊಂದಿಗೆ ಮಾಡಿದ್ದನ್ನು. ಸೊಂಟ ನೋವಿದ್ದವರು ಇದನ್ನೆಲ್ಲ ಮಾಡಬಾರ್ದು, ಬಾಕಿ ಎಲ್ಲರೂ ಮಾಡಬೇಕು. ಹರ್ನಿಯಾದವರು ಮಾಡಬೇಕು, ಡಯಾಬಿಟೀಸ್ ಇದ್ದವರು, ಯಾರಿಗೆ ಲಿವರ್ನ ಸಮಸ್ಯೆ ಇದೆ, ಕರುಳಿನ ಸಮಸ್ಯೆ ಇದೆ, ಕಾನ್ಸ್ಟಿಪೇಷನ್, ಕೊಲೈಟಿಸ್, ಪೈಲ್ಸ್, ಫಿಶರ್, ಫಿಸ್ಟುಲಾ ಇದೆ, ಯೂಟೆರಸ್, ಓವರಿ, ಪ್ರಾಸ್ಟೇಟ್ನ ಸಮಸ್ಯೆ ಇದೆ, ಮಹಾಮಾರಿಯ ರೀಪ್ರೊಡಕ್ಟಿವ್ ಆಸ್ಕ್ರಸಿಸ್ಟಿಕ್ ಸಿಸ್ಟಮ್ನ ಪ್ರಾಬ್ಲಮ್ ಇದೆ, ಆಸ್ತಮಾದ ಪ್ರಾಬ್ಲಮ್ ಇದೆ, ಹಾರ್ಟ್ನ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ನ ಪ್ರಾಬ್ಲಮ್ ಇದೆ, ಯಾವುದೇ ರೀತಿಯ ಚರ್ಮ ರೋಗವಿದೆ, ಬೇರೆ ಯಾವುದೇ ರೋಗವಿದೆ, ಮಂಡೂಕಾಸನದಿಂದ ಶುರು ಮಾಡೋಣ. ಇಷ್ಟೇ. ಯಾರಿಗೆ ಹರ್ನಿಯಾ ಇದೆ ಅವರು ತುಂಬ ನಿಧಾನವಾಗಿ ಮಾಡಿ, ಕೊಲೈಟಿಸ್ ಇದ್ದವರು ನಿಧಾನವಾಗಿ ಮಾಡಿ ಅಥವಾ ಮಾಡಲೇಬೇಡಿ. ಯಾರ ನಾಭಿ ಒಳಗೆ ಹೋಗಿದೆ ಅವರು ಹೀಗೇನೆ ಬರೀ ಸಹಜ ಶ್ವಾಸ ತಗೋತಾ ಇರಬೇಕು. ಬಾಕಿ ಕಪಾಲಭಾತಿಯೊಂದಿಗೆ ಮಾಡಿ. ಯಾರಿಗೆ ಯೂಟರಸ್ ಓವರಿಯಲ್ಲಿ ಫೈಬ್ರೋಸಿಸ್ ಇದೆ, ಪಾಲಿಸಿಸ್ಟಿಕ್ ಓವರಿಸ್ ಇದೆ, ಪಾಲಿಸಿಸ್ಟಿಕ್ ಕಿಡ್ನಿ ಇದೆ, ಫ್ಯಾಟಿ ಲಿವರ್ ಇದೆ, ಹ್ಯಾಪಿಟೈಟಿಸ್ ಇದೆ, ಕಾನ್ಸ್ಟಿಪೇಷನ್, ಕೊಲೈಟಿಸ್ ಇದೆ, ಎಲ್ಲರೂ ನಿಧಾನವಾಗಿ ಮಾಡ್ತಾ ಇರಿ. ಯಾರಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕೊಲೆಸ್ಟ್ರಾಲ್ ಹೆಚ್ಚಿದ್ದವರು, ಹಾರ್ಟ್ನಲ್ಲಿ ಬ್ಲಾಕೇಜ್ ಇದ್ದವರು, ಯಾರಿಗೆ ಆರ್ಥ್ರೈಟಿಸ್, ರೊಮೆಟಾಯ್ಡ್ ಆರ್ಥ್ರೈಟಿಸ್ ಇದೆ ಅವರು ಕೂಡ ಮಾಡೋಕ್ಕಾದರೆ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿ. ಸೊರೈಟಿಕ್ ಆರ್ಥ್ರೈಟಿಸ್ ಚರ್ಮದ ರೋಗ. ಚರ್ಮ ರೋಗಕ್ಕೆ 3 ಮುಖ್ಯ ಕಾರಣಗಳಿವೆ, ನಾನು ಯಾವಾಗಲೂ ಹೇಳ್ತೀನಿ. ಲಿವರ್, ಕಿಡ್ನಿ ಮತ್ತು ಸ್ಟ್ರೆಸ್. ವಾಪಸ್ ಒಂದು ಅಭ್ಯಾಸವನ್ನು ಕಮ್ಮಿ ಅಂದರೆ, ಒಂದು
ನಿಮಿಷ ಮಾಡಬೇಕು. 1-2 ನಿಮಿಷ ಒಂದು ರೌಂಡ್. 1 ನಿಮಿಷಕ್ಕಿಂತ ಕಡಿಮೆ ರೌಂಡ್ ಇರಲ್ಲ. ಹೆಚ್ಚು ದೊಡ್ಡ ರೋಗವಿದ್ದವರು ಈ 10 ನಿಮಿಷದ ರೌಂಡ್ ಮಾಡಬೇಕು. ಸಾಮಾನ್ಯ ರೋಗದಲ್ಲಿ 1-2 ನಿಮಿಷ, ರೋಗದ ಲೆವೆಲ್ ಮೀಡಿಯಮ್ ಇದ್ದರೆ ಅಂದರೆ 5 ನಿಮಿಷ, ಅಕ್ಯೂಟ್ ಇದ್ದರೆ, ರೋಗ ತುಂಬ ಕ್ರಿಟಿಕಲ್ ಇದ್ದರೆ, ಜೆನೆಟಿಕ್ ಇದ್ದರೆ, ಇನ್ಕ್ಯೂರೇಬಲ್ ಡಿಸೀಸ್ ಇದ್ದರೆ, ಲೈಫ್ ಸ್ಟೈಲ್ ಡಿಸೀಸ್ನ ಜೊತೆಗೆ ಅವರಿಗೆ ಹೇಳಲಾಗಿದೆ ಇನ್ಕ್ಯೂರೇಬಲ್ ಡಿಸೀಸ್ ಅಂತ. ಇದಂತೂ ಜೆನೆಟಿಕ್ ಡಿಸೀಸು ಹಾಗೆ ಹೋಗುತ್ತೆ, ಹೀಗೆ ಹೋಗುತ್ತೆ. ನಾನು ವಾತ ಪಿತ್ತ ಕಫದ ವಿಷಯ ಹೇಳ್ತಾ ಇದ್ದೆ. ಪಿತ್ತದಲ್ಲಿ ವೀಟ್ ಗ್ರಾಸ್, ಅಲೋವೆರಾ, ಸೋರೆಕಾಯಿ ಇದರ ಜ್ಯೂಸ್ ಕುಡಿಸ್ತೀವಿ. ಇನ್ನೂ ಕೂಡ ಪಿತ್ತ ಹೆಚ್ಚಾಗಿದ್ದರೆ ಮುಕ್ತಾಶಕ್ತಿ 10 ಗ್ರಾಮ್, ಮೋತಿ ಪಿಷ್ಟಿ 2 ಗ್ರಾಮ್ ಸೇರಿಸಿ ಇಟ್ಟಿದ್ದೆವು. ಮತ್ತು ಇದೇ ವೀಟ್ ಗ್ರಾಸ್, ಅಲೋವೆರಾ, ಸೋರೆಕಾಯಿ ಜ್ಯೂಸ್ನೊಂದಿಗೆ ಅಥವಾ ನೀರಿನೊಂದಿಗೆ ಅಥವಾ ನಾವೇನು ಸರ್ವಕಲ್ಪಕ್ವಾತ್ ನಿಮಗೆ ದಿನಬಡಿ ಕುಡಿಸ್ತೇವಲ್ಲ ಅದನ್ನು ತಣ್ಣಗೆ ಮಾಡಿ ಕುಡೀರಿ. ಭೂಮಿ ನೆಲ್ಲಿಕಾಯಿ, ಪುನರ್ನವ ಮೊಕ್ಕಾಯಿ ತಗೊಳ್ಳಿ. ಅಥವಾ ಜೀರಿಗೆ, ಕೊತ್ತಂಬರಿ, ಸೋಂಕಾಳನ್ನ ನೀರು ಕುದಿಸಬಾರ್ದು, ಅದು ಪಿತ್ತವನ್ನು ಹೋಗಲಾಡಿಸುತ್ತೆ. 3 ವಿಷಯ ತಗೊಳ್ಳಿ. ಯಾರಿಗೆ ಗ್ಯಾಸ್ ಇದೆ ಅವರು ಮೆತ್ತೆ ಮತ್ತು ಅಜ್ವಾಯಿನ್ ಪರವಾಗಿಲ್ಲ, ಅವರಿಗೆ ಬರೀ ಜೀರಿಗೆ, ಕೊತ್ತಂಬರಿ, ಸೊಂಪು ಕಾಳು, ಜೀರಿಗೆ, ಕೊತ್ತಂಬರಿ, ಸೊಂಪು ಕಾಳು, ಜೀರಿಗೆ, ಕೊತ್ತಂಬರಿ, ಸೊಂಪು ಕಾಳಿನ ನೀರಿನೊಂದಿಗೆ ಈ ಮೋತಿ ಪಿಷ್ಟಿ ತಗೊಳ್ಳಿ. ಅಥವಾ ಬರೀ ಸೊಂಪು ಕಾಳಿನ ನೀರಿನೊಂದಿಗೆ ಸೋಂಪು ಕಾಳನ್ನು ನೀರಿನಲ್ಲಿ ತೋಯಿಸಿಟ್ಬಿಡಿ, ಅದೇ ನೀರಿನಲ್ಲಿ ಇದನ್ನು ತಗೊಳ್ಳಿ, ಮೋತಿ ಪಿಷ್ಟಿ. ಮುಕ್ತಾಶಕ್ತಿ 10 ಗ್ರಾಮ್, ಮೋತಿ ಪಿಷ್ಟಿ 2-4 ಗ್ರಾಮ್ ಸೇರಿಸಿ ಇಟ್ಬಿಟ್ರಿ. ಮತ್ತು ಅದರ ಅರ್ಧ ಗ್ರಾಮ್ ತಗೋಬೇಕು. ಅಥವಾ ವೀಟ್ ಗ್ರಾಸ್, ಅಲೋವೆರಾ, ಸೋರೆಕಾಯಿ ಜ್ಯೂಸ್ ನಾನು ನಿಮಗೆ ಮೊದಲೇ ಪ್ರಯೋಗ ಹೇಳಿದ್ದೆ, ಅದರೊಂದಿಗೆ ಇದನ್ನು ತಗೊಳ್ಳಿ. ನಾನು ನೋಡಿದ್ದೇನೆ ಇದರಿಂದ ಜನರಿಗೆ 100% ಲಾಭವಾಗುತ್ತೆ. ಬಾಕಿ 100 ಗ್ರಾಮ್ ಅವಿಪತ್ತಿಕರ್, 10 ಗ್ರಾಮ್ ಮುಕ್ತಾಶಕ್ತಿ, 2-4 ಗ್ರಾಮ್ ಮೋತಿ ಪಿಷ್ಟಿ ಇದನ್ನು ಸೇರಿಸ್ಕೊಂಡು 2-3 ಗ್ರಾಮ್ ನೀರಿನೊಂದಿಗೆ ತಗೊಳ್ಳಿ. ಇದರಿಂದಲೇ ಹೈಪರ್ ಎಸಿಡಿಟಿ, ಹೈಟಸ್ ಹರ್ನಿಯಾ ಇವೆಲ್ಲ ಗುಣವಾಗುತ್ತೆ. ಮಂಡೂಕಾಸನ, ಶಶಕಾಸನ, ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ. ಬೊಜ್ಜಿದ್ದ ಅಕ್ಕ ತಂಗಿಯರು ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ. ಕೆಲ ಮಕ್ಕಳು ಚೆನ್ನಾಗಿ ತಮ್ಮ ಅಭ್ಯಾಸವನ್ನು ಮಾಡ್ಕೋತಾ ಇದ್ದಾರೆ. ಮತ್ತು ಕೆಲವರಿಗೆ ಸಮಸ್ಯೆ ಇದೆ. ಮಂಡೂಕಾಸನ, ಈಗ ಶಶಕಾಸನ ಮಾಡಿ. ಸೊಂಟ ನೋವಿದ್ದವರಿಗೆ ಯಾವ ಅಭ್ಯಾಸ ಹೇಳಿದ್ದೇನೆ, ಸೊಂಟ ನೋವಿದ್ದವರು ಆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹೇಗೆ? ಸೊಂಟ ನೋವಿದ್ದವರು ಆರಾಮಾಗಿ ಮಾಡಿ. ಕೆಲವರು ಫಾಸ್ಟ್ ಮಾಡ್ತಿದ್ದಾರೆ. ಮರ್ಕಟಾಸನ, ಭುಜಂಗಾಸನ ನೀವು ಆರಾಮವಾಗಿ ಮಾಡಿ. ಒಂದು ಅನುಷ್ಠಾನದಂತೆ ಏಕಾಗ್ರಚಿತ್ತರಾಗಿ, ಅಂತರ್ಮುಖಿಯಾಗಿ, ಭಗವಂತನೊಂದಿಗೆ ಏಕಾತ್ಮರಾಗಿ. ಇದು ಭಗವಂತನ ಸಮಯ, ಬ್ರಹ್ಮಮುಹೂರ್ತ, ಇದು ಬ್ರಹ್ಮಕಾಲವಿದು. ಹಾಗೆ ನೀವು ಮಾಡ್ತಿರಲ್ಲ, ನಾನಂತೀನಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಮಾಡಿ. ಯೋಗಾಸನವಂತೂ ಎಲ್ರಿಗೆ ಅರ್ಥವಾಗುತ್ತೆ. ಈಗ ಪ್ರಾಣಾಯಾಮವಂತೂ ಎಲ್ರಿಗೆ ಅರ್ಥವಾಗ್ತಾ ಇದ್ದೆ. ಭಸ್ತ್ರಿಕಾ, ಕಪಾಲಭಾತಿ ಅಥವಾ ಬಾಹ್ಯ ಪ್ರಾಣಾಯಾಮ, ಥೈರಾಯ್ಡ್ ಇದ್ದವರು ಉಜ್ಜಾಯಿ ಜೊತೆಗೆ ನೀವು ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಅಭ್ಯಾಸವನ್ನು ಥೈರಾಯ್ಡ್ನ ಪ್ರಾಬ್ಲಮ್ ಇದ್ದವರು ಉಜ್ಜಾಯಿ ಜೊತೆಗೆ ಮಾಡ್ಕೊಳ್ಳಿ.
ವಾಪಸ್ ಬಂದೆವು. ಮಂಡೂಕಾಸನ, ಶಶಕಾಸನ. ಈಗ ಯೋಗ ಮುದ್ರಾಸನ ಮಾಡಿ. ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಮತ್ತು ಪದ್ಮಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗದವರು ಸುಖಾಸನದಲ್ಲಿ ಕೂತ್ಕೊಂಡು ಹೀಗೆ ಮಾಡಿಕೊಳ್ಳಿ. ನೋಡಿ, ನೇರವಾಗಿ ಕೂತ್ಕೊಂಡು ಮಾಡುವುದರ ಬದಲಾಗಿ ಆಸನದೊಂದಿಗೆ ನೀವು ಕಪಾಲಭಾತಿ ಮಾಡ್ತೀರಿ, ಸಂಕಲ್ಪದೊಂದಿಗೆ ಮಾಡ್ತೀರಿ, ಧ್ಯಾನ ಜೊತೆಗೆ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಇದನ್ನು ಯೋಗದ ತ್ರಿವೇಣಿ ಅಂತೀನಿ ನಾನು. ಇದರಲ್ಲಿ ಧ್ಯಾನ ಮಾಡಬೇಕು ಅಂದರೆ ನಾನು ಸ್ವಭಾವದಿಂದ ರೋಗಿ ಅಲ್ಲ, ರೋಗ ನನ್ನ ಪ್ರಕೃತಿ ಅಲ್ಲ. ಯೋಗ ನನ್ನ ಪ್ರಕೃತಿ, ಯೋಗ ನನ್ನ ಪ್ರವೃತ್ತಿ, ಯೋಗ ನನ್ನ ಸ್ವಭಾವ, ಯೋಗ ನನ್ನ ನಿಯತ್ತು. ಮತ್ತು ಯಾವ ರೋಗಗ್ರಸ್ತ ಅಂಗವಿದೆ ಆ ಅಂಗದಲ್ಲಿ ಶಕ್ತಿಯನ್ನು ತರಿಸುವ, ಶುಭವನ್ನು ತರುವ ವಿಚಾರ, ಸಂಕಲ್ಪ. ಹೀಗೆ ಮಾಡಿ. ಮತ್ತೆ ಒಂದು ಬಾರಿಯಲ್ಲಿ ಕಡಿಮೆ ಅಂದರೆ 100-200 ಬಾರಿ ಕಪಾಲಭಾತಿ ಆಗಬೇಕು. ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿಯ ಜೊತೆಗೆ ಹೀಗೆ ನಿರಂತರ ಮಾಡಿ. ಆಮೇಲೆ ಅರ್ಧ ಮತ್ಸ್ಯೇಂದ್ರಾಸನ. ಇದಂತೂ ತೆಳ್ಳಗಿರುವ ಮಕ್ಕಳು ಇದನ್ನು ಮಾಡ್ಬೋದು. ಪೂರ್ತಿ ತಿರುಗಿಬಿಡಿ, ಪೂರ್ತಿ ಶಕ್ತಿಯೊಂದಿಗೆ ಮಾಡಿ, ಪೂರ್ತಿ ಶ್ರದ್ಧೆಯೊಂದಿಗೆ. ಯಾರಿಗೆ ಮಾಡೋಕ್ಕಾಗಲ್ಲ ಅವರು ಪೂರ್ತಿಯಾಗಿ ಹೀಗೆ ತಿರುಗಿ ಪೂರ್ತಿ ಪ್ರಯತ್ನಿಸಬೇಕು. ಏನೇ ಮಾಡ್ತೀರಾ ಪೂರ್ತಿ ಬಲ ಹಾಕಿ ಮಾಡಿ, ಪೂರ್ತಿ ಶಕ್ತಿಯಿಂದ ಮಾಡಿ, ಶೌರ್ಯದೊಂದಿಗೆ, ವೀರತೆಯಿಂದ, ಪರಾಕ್ರಮ, ಉತ್ಸಾಹದೊಂದಿಗೆ ಮಾಡಿ, ಪೂರ್ತಿ ಅರ್ಪಣೆಯಿಂದ ಮಾಡಿ. ವಾತಪಿತ್ತ ಕಫದ ಬಳಿಕ BP, ಶುಗರ್, ಥೈರಾಯ್ಡ್ ದೊಡ್ಡ ರೋಗಗಳೇನಿವೆ. ಜಗತ್ನವರಿಗೆ ತಲೆಬಿಸಿ ಆಗಿದೆ ಇದರಿಂದ. ಏನೂ ಇಲ್ಲ, ಒಂದು ವಾರದ ಆಟ ಮಾತ್ರ ಇದು. ಈ ಬೊಜ್ಜು, BP, ಶುಗರ್, ಈ ಥೈರಾಯ್ಡ್ ಮತ್ತು ಸ್ಟ್ರೆಸ್ ರಿಲೇಟೆಡ್ ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಮತ್ತು ಜೆನೆಟಿಕಲಿ BP, ಶುಗರ್, ಥೈರಾಯ್ಡ್, ಆರ್ಥ್ರೈಟಿಸ್ ಇವುಗಳ ಚಕ್ರ ವ್ಯೂಹ ನಡೀತಿದೆ. ಈ ಪೂರ್ತಿ ರೋಗ ಕ್ರಮವನ್ನು ಬಡಿದೋಡಿಸಲು, ಈ ರೋಗಗಳನ್ನು ಬುಡದಿಂದ ಹೋಗಲಾಡಿಸಲು ಬರೀ ಒಂದು ವಾರ ಪೂರ್ತಿ ವೇಗದಿಂದ तीव्र संवेगानामासन ईश्वर तत्प्रतिषेधार्थ में ನನ್ನ ರೋಗ ಗುಣವಾಗ್ತಿದೆ. ಹೀಗೆ ನಿರಂತರವಾಗಿ ಮಾಡಿ. ಮಧುನಾಶಿನಿ ಊಟದ ಬಳಿಕ ಮಧು ಗ್ರೇಟ್, ಬರೀ ಹೊಟ್ಟೆ, ಸೌತೆಕಾಯಿ, ಹಾಗಲಕಾಯಿ, ಟೊಮ್ಯಾಟೊ, ಸೌತೆಕಾಯಿ, ಹಾಗಲಕಾಯಿ, ಟೊಮ್ಯಾಟೊ ಮತ್ತು BP ಕೂಡ ಇದ್ದರೆ ಸೋರೆಕಾಯಿನೂ ಹಾಕಿಬಿಡಿ. ಗಿಲೋಯ್, ಅದರಲ್ಲಿ ಸ್ವಲ್ಪ ಬೇವು ಹಾಕಿಬಿಡಿ. ಚಿರಾಯತ, ಕುಟ್ಕಿ, ಸದಾಬಹಾರ್. ಇದರಿಂದ ಪ್ಯಾಂಕ್ರಿಯಾಸ್ ಪೂರ್ತಿ ಆಕ್ಟಿವೇಟ್ ಆಗುತ್ತೆ. ಒಂದು ಕಡೆಯಿಂದ ಮಾಡಿದ್ರಿ, 1-2 ನಿಮಿಷ ನಿರಂತರವಾಗಿ ಮಾಡಿ. ಪ್ಯಾಂಕ್ರಿಯಾಸ್ನ ಪಾಯಿಂಟ್ ಕೂಡ ಓದ್ಬಿಡಿ. ಇದು ಆಸನದ ಪೂರ್ತಿ ಅಭ್ಯಾಸ ಕ್ರಮ.
ಇದು 15 ಆಸನ. 5 ಕೂಡ ಮಾಡಿಕೊಂಡ್ರೆ 5 ಮಾತ್ರ ಮಾಡಿಬಿಡಿ. ನೀವು ಎಷ್ಟಾಗುತ್ತೋ ಅಷ್ಟು ಮಾಡಿ. ಮಂಡೂಕಾಸನ, ಶಶಕಾಸನ, ವಕ್ರಾಸನ, ಗೋಮುಖಾಸನ, ಪವನಮುಕ್ತಾಸನ, ಉತ್ಥಾನ ಪಾದಾಸನ. ಯಾರಿಂದ ಎಷ್ಟಾಗುತ್ತೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಪೂರ್ತಿ ಮಾಡಿ. ಪೂರ್ತಿ ತಿರುಗಿ. ಮತ್ತೆ ಒಂದು ರಿದಮ್ನೊಂದಿಗೆ ಏಕಾತ್ಮರಾಗಿ ಲಯಬದ್ಧದಿಂದ ಮಾಡಿ. ಪಾದ ಸೆಟೆದು ಎಳೆದು ಮೊಣಕಾಲು ನೇರ, ಹೀಗೆ ಪೂರ್ತಿ ತಿರುಗಿ ಮಾಡಿ. ಯಾರ ಎಷ್ಟು ಸಾಮರ್ಥ್ಯವಿದೆ ಪೂರ್ತಿ ಸಾಮರ್ಥ್ಯ ಹಾಕಿ ಮಾಡಿ. ಗೋಮುಖಾಸನ 1 ನಿಮಿಷ ಮಾಡಿಕೊಂಡು, ಆಮೇಲೆ 2 ನಿಮಿಷ ಮಾಡಿಕೊಂಡು, ಅಭ್ಯಾಸದ ನಂತರ ಒಂದು ಅಭ್ಯಾಸ ನಿರಂತರ 5 ನಿಮಿಷ 10 ನಿಮಿಷ ಕೂಡ ಆಗುತ್ತೆ. ಆದರೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಪ್ರತಿಬದ್ಧತೆ ಬೇಕು, ಒಂದು ಸಂಕಲ್ಪ ಬೇಕು. ನೋಡಿ, ಗೋಮುಖಾಸನ ಹೀಗೆ 2 ನಿಮಿಷ ಮಾಡಿ, ಒಂದು ಕಡೆಯಿಂದ ಮತ್ತೆ ಇನ್ನೊಂದು ಕಡೆಯಿಂದ. ಈಗ 2 ನಿಮಿಷದಲ್ಲಿ ನಾನು ಮೂಲ ವಿಷಯವನ್ನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ. ಇಡೀ ದೇಶ 1 ವಾರ ಯಾರಿಗೆ ಏನು ಅಗತ್ಯವಿದೆ, ಯಾರಿಗೆ ಗಂಟು ನೋವು, ಶರೀರದಲ್ಲಿ ಬಲಹೀನತೆ, ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದರೆ, ಹೆಚ್ಚು ಆಸನ ಮಾಡೋಕ್ಕಾಗದಿದ್ದರೆ ಸೂಕ್ಷ್ಮ ವ್ಯಾಯಾಮ ಮಾಡಿ. ಯುವಕರು ವ್ಯಾಯಾಮ ಮಾಡಿ. ಬೊಜ್ಜಿದ್ದವರಿಗೆ ಒಬೆಸಿಟಿಯ ಪ್ಯಾಕೇಜ್ ನಾನು ಹೇಳಿಟ್ಟಿದ್ದೀನಿ. ಸೊಂಟ ನೋವಿದ್ದವರು ಸೊಂಟ ನೋವಿನ ಪ್ಯಾಕೇಜ್ ನಾನು ನಿಮಗೆ ಹೇಳಿದ್ದೇನೆ. ಸೂಕ್ಷ್ಮ ವ್ಯಾಯಾಮ ಮತ್ತು ಉಷ್ಟ್ರಾಸನದಿಂದ ಹಿಡಿದು ಮಕರಾಸನ, ಭುಜಂಗಾಸನ, ಶಲಭಾಸನ, ಧನುರಾಸನ, ಮರ್ಕಟಾಸನದಿಂದ ಹಿಡಿದು ಕಟಿ ಉತ್ತಾಸನದ ತನಕ. ಒಂದು ಅಭ್ಯಾಸಕ್ಕಾಗಿ ಯಾರಿಗೆ ಯಾವ ಅಭ್ಯಾಸ ಬೇಕು ಕ್ರಮ ನಾವು ಹೇಳ್ತೀವಿ. ನಿಮ್ಮ ಪ್ಯಾಕೇಜ್, ನಿಮ್ಮ ಯೋಗಾಭ್ಯಾಸದ ಕ್ರಮ, ನಿಮ್ಮ ಅಭ್ಯಾಸ, ನಿಮ್ಮ ಪ್ರಾಕ್ಟೀಸ್ ಪೂರ್ತಿ ಮಾಡಿ. 1 ವಾರದಲ್ಲೇ 99. ಯಾಕಾಗಿ ನಾನು ಹೇಳ್ತೇನೆ ಅಂದರೆ, ಬಾಡಿಯ ಕಂಡೀಷನ್ಸ್, ಬ್ರೈನ್ನ ಕಂಡೀಷನ್ಸ್, ಮನೆ ಪರಿವಾರದ ಸಿಚುವೇಶನ್ಸ್, ಅವುಗಳ ಎದುರು ಯಾವ ಚಾಲೆಂಜಸ್ ಇರುತ್ತವೆ, ಬೇರೆ ಬೇರೆ ರೀತಿಯ ಪಾರಿವಾರಿಕ, ಆರ್ಥಿಕ, ಸಾಮಾಜಿಕ, ರಾಜನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಆಹ್ವಾನಗಳು, ಜನ್ಮ ಜನ್ಮಾಂತರದ ಕ್ಲೇಶ ಕಾಮನೆಗಳು, ಜನ್ಮ ಜನ್ಮಾಂತರದ ಭಾರ, ಜನ್ಮ ಜನ್ಮಾಂತರದ ವಿಕಾರ, ಅಂತರ್ಮನಸ್ಸಲ್ಲಿ ಆಳವಾಗಿ ತುಂಬಿಕೊಂಡಿವೆ ವಿಕಾರಗಳು. ಇದನ್ನು ಪ್ರಾರಬ್ಧ ದೋಷ ಅಂತೀವಿ, ಸಂಸ್ಕಾರ ದೋಷ ಅಂತೀವಿ, ಬೀಜ ದೋಷ ಅಂತೀವಿ. ಎಲ್ಲರದು ಒಂದೇ ಪರಿಸ್ಥಿತಿ ಇರಲ್ಲ, ಆದರೆ ಸ್ಥಿತಿ ಪರಿಸ್ಥಿತಿ ಹೇಗೂ ಇರಲಿ. ನಿಮ್ಮ ಅಭ್ಯಾಸ, ನಿಮ್ಮ ಸಾಧನ, ನಿಮ್ಮ ಸಾಧನೆ. ಮತ್ತು ಸಾಧನೆ ಮಾಡುವಾಗ ಯಾವ ಭಜನೆ ಹಾಡ್ತೀನಿ, ಈಗ ಹಾಡ್ಬಿಡ್ತೀನಿ. ಸಾಧಕನ ಸಾಧನೆ ಹೇಗಿರಬೇಕು? ಸಾಧಕನ ಸಾಧನೆ, ಸಾಧಕನ ಅಭ್ಯಾಸ, ಸಾಧಕನ ಅನುಷ್ಠಾನ, ಅಖಂಡ ಅನುಷ್ಠಾನ, ಪ್ರಚಂಡ ಅನುಷ್ಠಾನ, ಅಖಂಡ ಪ್ರಚಂಡ ಪುರುಷಾರ್ಥದ ಜೊತೆಗೆ ಶ್ರದ್ಧೆಯ ಅತಿರೇಕತೆ, ಶ್ರಮದ ಅತಿರೇಕ, ಶ್ರಮ ಮತ್ತು ವಿಶ್ರಾಮದ, ಪ್ರಾರ್ಥನೆ ಮತ್ತು ಪುರುಷಾರ್ಥದ ನಿವೃತ್ತಿಯ ಮೂಲಕ ಪ್ರವೃತ್ತಿಯ ಅಭ್ಯುದಯ, ಅನುಶ್ರೇಷ್ಠ ಯೋಗ ಮತ್ತು ಕರ್ಮಯೋಗದ, ಜ್ಞಾನದ್ದು ಅತಿರೇಕತೆ,
ಭಕ್ತಿಯ ಶ್ರದ್ಧೆಯ ಸಮರ್ಪಣೆದ್ದು ಅತಿರೇಕತೆ, ಕರ್ಮದ ಪುರುಷಾರ್ಥದ್ದು ಅತಿರೇಕತೆ. ಮತ್ತೆ ಇಂಥ ಧ್ಯೇಯ ನಿಷ್ಠೆ ಯಾರಿಂದೂ ಬೆಳೆಸೋಕ್ಕಾಗಲ್ಲ. ಯೋಗನಿಷ್ಠೆ, ಗುರುನಿಷ್ಠೆ, ಆತ್ಮನಿಷ್ಠರಾಗಿ ಹೃದಯದಲ್ಲಿ ಮೈತ್ರಿ, ಕರುಣೆ, ಕಾರ್ಪಣ್ಯ ಮತ್ತು ಅಶುಭದ ಬಗ್ಗೆ ಉಪೇಕ್ಷತೆಯ ಭಾವನೆ ಮತ್ತೆ ಮಾಡ್ತಾ ಇದ್ದೀರಾ. ಮಾಡಿದ್ರ ಒಂದು ಕಡೆಯಿಂದ ಎಷ್ಟು ಹೊತ್ತಿನಲ್ಲಿ ಕೆಲವ್ರದ್ದಂತೂ ಇದರಿಂದ ನೀವು ಅಂದಿದ್ರಿ ಭುಜದ ನೋವು ಸರಿಯಾಗುತ್ತೆ, ಇದಂತೂ ಈಗ ಹೀಗೆ ಅನ್ನಿಸ್ತಾ ಇದೆ. ಬೇರೆ ದಿಕ್ಕಿನಲ್ಲಿ ಭುಜ ಜಾಮ್ ಆಗಿದೆ. ಇಲ್ಲ, ಇದೀಗ ತೆರೀತಿದೆ. ಎಲ್ಲ ಬಂಧನ ತೆರಿಬೇಕಾಗತ್ತೆ, ಆದರೆ ಮಾಡಲೇಬೇಕಾಗತ್ತೆ. ಕೆಲವರಂತೂ 2-3 ಸೆಕೆಂಡ್ ಹೀಗೇನೆ ಹೆಸರು ಮಾತ್ರಕ್ಕಾಗಿ ಹೀಗೆ ಮಾಡ್ತಾರೆ. ಆಯ್ತು, ಇನ್ನಾಗುದಿಲ್ಲ ಬಾಬಾ, ಹೀಗೇನು ನಡೀತಾ? ಮಾಡಲೇಬೇಕಾಗತ್ತಲ್ಲ. ಮಾಡ್ರೋ, ಮಾತೆಯರು ಮಾಡಿ ಮಾಡಿ ಅಂತಾರೆ. ಸ್ವಾಮೀಜಿ, ಇಷ್ಟು ಹೊತ್ತು ನೀವು ಎಳೆದಿಡ್ತೀರಾ? ಎಳೆದಿಟ್ಬಿಡಿ ನಿಮ್ಮ ಸಾಧನ. 2 ನಿಮಿಷ ಆಯ್ತಲ್ಲ, 2 ಕೈಗಳನ್ನು ಮೇಲಕ್ಕೆ ಮಾಡಿ ತಿರುಗಿಸಿ ಸ್ವಲ್ಪ. ಸಾಧಕನ ಜೀವನ ಹೇಗಿರಬೇಕು? ಪ್ರತಿಕ್ಷಣ ಸಂಯಮ. ಆಹಾರದಲ್ಲಿ, ವಿಚಾರದಲ್ಲಿ, ವಾಣಿ ವ್ಯವಹಾರದಲ್ಲಿ, ಸ್ವಭಾವದಲ್ಲಿ ಒಂದೊಂದು ಕ್ಷಣವೂ ಜಾಗರೂಕರಾಗಿ. ಪ್ರತಿ ಶ್ವಾಸದಲ್ಲಿ ಸಾಧನೆ ಇದೆ, ಸಾಧನೆ ಇದೆ, ಸಂಯಮವಿದೆ, ಗೌರವ, ಅನುಶಾಸನ, ಅಥಯೋಗ ಅನುಶಾಸನ. ಹೀಗೇ ಬದುಕಬೇಕು ಇವತ್ತಿನಿಂದ, ಈಗಿಂದ. ನಿಮ್ಮ ಸಾಧನೆ ಸರಿಯಾಗಿ ನಡೀತಿದೆಯಲ್ಲ? ಸಾಧನೆಯಲ್ಲಿ ತಡೆ ಇರ್ಕೊಡ್ದು. ಸರಿ, ಮಲಕ್ಕೊಳ್ಳಿ, ಇನ್ನೂ ಸಾಧನೆ ಪೂರ್ತಿಯಾಗಿಲ್ಲ. ಈಗ ಸಾಧನೆ ನಡೀತಾ ಇದೆ, ಮಲಗೆ. ಮತ್ತೆ ಮಲಕ್ಕೊಂಡು 2 ನಿಮಿಷದಿಂದ ಹಿಡಿದು 10 ನಿಮಿಷದವರೆಗೆ. ಈಗಂತೂ ಪಾವನ ಮುಕ್ತಾಸನದಲ್ಲಿ ಕಪಾಲಭಾತಿ ಮಾಡಬೇಕು. ನಂತರ ಉತ್ಥಾನ ಪಾದಾಸನ, ನಂತರ ನೌಕಾಸನ, ಆಮೇಲೆ ಸೇತು ಬಂಧಾಸನ, ನಂತರ ಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ, ಶೀರ್ಷಾಸನದವರೆಗೆ ನಡೆಯುತ್ತ ಕಾರ್ಯಕ್ರಮ ಮಾಡಿ. ನಾನು ಅಂತಿದ್ದೆ ಶುಗರ್ ಹೆಚ್ಚಾಗಿದೆ. ಎಲ್ಲರೂ ಕಿರಿಸ್ತಿದ್ದಾರೆ, ಬೊಬ್ಬೆ ಹಾಕ್ತಿದ್ದಾರೆ, ಎಲ್ಲರಿಗೂ ಕಷ್ಟವಾಗ್ತಿದೆ. ನನಗೀಗ ಡಯಾಬಿಟೀಸ್ ಆಗಿದೆ, ಟೈಪ್ 1 ಡಯಾಬಿಟೀಸ್ ಆಗಿದೆ. ತ್ರಾಹಿ ಮಾಂ ತ್ರಾಹಿ ಮಾಂ ರಕ್ಷ ಮಾಂ ರಕ್ಷ ಮಾಂ. ಯೋಗ ತ್ವಾಂ ಉದ್ಧರಿಷ್ಯತಿ. ಯೋಗದಿಂದ ನಿಮ್ಮ ಉದ್ಧಾರವಾಗುತ್ತೆ. ಯೋಗ ಮಾಡಿ, ಭಯ ಬೇಡ. ಇದು ತಪ್ಪು, ಅಸಡ್ಡೆ, ತಪ್ಪು ವಿಚಾರ. ಮನುಷ್ಯರ ಮನಸ್ಸಲ್ಲಿ ಭ್ರಾಂತಿ ಹಾಕಿದ್ದಾರೆ, ಸಂಶಯ, ತಲೆ ಬಿಸಿ, ತಪ್ಪು ಕಲ್ಪನೆ ಹಾಕಿದ್ದಾರೆ ಜನರ ತಲೆಯಲ್ಲಿ. ಒಂದೆರಡು ನಿಮಿಷ ನಿರಂತರವಾಗಿ ಮಾಡಿ. ಯಾರಿಗೆ ಸೊಂಟ ನೋವಿದೆ, ಹೆಚ್ಚು ಕತ್ತು ನೋವಿದ್ರೆ ತಲೆ ಎತ್ತಬೇಡಿ, ಹೀಗೇನೆ ಮಾಡಬೇಡಿ. ಪವನ ಮುಕ್ತಾಸನ ಎಲ್ರಿಗಾಗಿ. ಇದರಿಂದ ಪೂರ್ತಿ ಲಿವರ್, ಸ್ಪ್ಲೀನ್, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಯೂಟರಸ್, ಓವರಿ, ಪ್ರಾಸ್ಟ್ರೇಟ್, ಲಂಗ್, ಹಾರ್ಟ್, ಥೈರಾಯ್ಡ್ ಎಲ್ಲವೂ ಜೊತೆಗೆ ಸರಿಯಾಗುತ್ತೆ. ಹೀಗೆ ಮಾಡ್ತಾ ಹೋಗಿ. ಪಾದ ಕೆಳಕ್ಕೆ ಒತ್ತಿರಿ, ಹಿಮ್ಮಡ ತಿಕ್ಕಕ್ಕೆ ತಾಗಿಸಿ. ಶುಗರ್ ಕ್ಯೂರ್, ನಾನ್ ಡಯಾಬಿಟಿಕ್ ಆಗಿಬಿಟ್ರಿ. ವಿದಿನ್ ಅ ವೀಕ್ ನಿಮ್ಮದು 12ರಿಂದ 14ರವರೆಗೆ ಹೋಗಿತ್ತಲ್ಲ. HbA1c ಆವ್ರೇಜ್ ಶುಗರ್. ಸಾಮಾನ್ಯವಾದ 50 ಮೇಲೆ ಕೆಳಗೆ ಆದರೆ ಅದೇನು ದೊಡ್ಡ ವಿಷಯವಲ್ಲ. HbA1c ಯಾರದ್ದು 14 ಇತ್ತು, ನಾವು 5ಕ್ಕೆ ತಂದುಬಿಟ್ಟೆವು. ಈ ಜಗತ್ತಿನ ಇತಿಹಾಸದಲ್ಲಿ ಮೊದಲ ಬಾರಿ ಆಗಿದೆ. ಮತ್ತಿದು ಟೈಪ್ 2 ಅಲ್ಲ, ಟೈಪ್ 1 ಡಯಾಬಿಟೀಸ್ನವರದ್ದು ಕೂಡ. ಆದರೆ ಮಾಡಲೇಬೇಕು, ಮಾಡಬೇಕಾಗತ್ತೆ. ಪವನ ಮುಕ್ತಾಸನ 1-2 ನಿಮಿಷ ಹೀಗೆ ಮಾಡಿ ನಿರಂತರವಾಗಿ. ಆಮೇಲೆ ಉತ್ಥಾನ ಪಾದಾಸನ. ಈಗ ಹೀಗೇನೆ ಥೈರಾಯ್ಡ್ನ ರೋಗ ಉಜ್ಜಾಯಿ ಜೊತೆಗೆ ಮಾಡಿ. ಥೈರಾಯ್ಡ್ನವರು ಉಜ್ಜಾಯಿಯೊಂದಿಗೆನೆ ಮಾಡಿ. ಹೀಗೆ ಬೆಳಿಗ್ಗೆ ಸಂಜೆ 2 ಗುಳಿಗೆ ಥೈರಾಯ್ಡ್ ಕೊಟ್ಟೆವು. ಥೈರಾಯ್ಡ್ ಪಾಯಿಂಟು ಒತ್ತಿದ್ದೆವು. ಇವೆಲ್ಲ ಅಭ್ಯಾಸದ ಜೊತೆಗೆ ಉಜ್ಜಾಯಿನೂ ಮಾಡಿಸಿದೆ. ಕಪಾಲಭಾತಿಯ ಜೊತೆಗೆ ಉಜ್ಜಾಯಿ ಕೂಡ ಮಾಡಿಸಿದೆವು. ಸಿಂಹಾಸನ, ಸರ್ವಾಂಗಾಸನ, ಹಲಾಸನ ಯಾರಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿಸಿದೆ. ಥೈರಾಯ್ಡ್ ಕ್ಯೂರ್
ಪ್ರಾಸ್ಟ್ರೇಟ್ ಹೆಚ್ಚಾಗಿತ್ತು. ಅಲ್ಲಿ ಥೈರೋಗ್ರೇಟ್ ಕೊಟ್ಟೆ, ಇಲ್ಲಿ ಪ್ರಾಸ್ಟ್ರೋಗ್ರೇಟ್ ಕೊಟ್ಟೆ, 2 ಗುಳಿಗೆ. ಬೆಳಗಿಂದ ಸಂಜೆವರೆಗೆ ಅದು ನೆಗಲ್ ಮುಳ್ಳಿನ ನೀರು ಕುಡಿಸಿದೆ. ಪ್ರಾಸ್ಟ್ರೋಗ್ರೇಟ್ ಪ್ರಾಸ್ಟ್ರೇಟ್ ಗುಣ, ಥೈರೋಗ್ರೇಟ್ ಥೈರಾಯ್ಡ್ ಗುಣ, ಕ್ಯೂರ್. ಮತ್ತೆ ಕಾಲು ತುಂಬ ಹೆಚ್ಚು ಭಾರವಾಗ್ತಿದ್ರೆ, 2 ಎತ್ತೋಕ್ಕಾಗದಿದ್ರೆ ಒಂದೊಂದನ್ನೇ ಎತ್ತಿ ಮಾಡಿ. ಮತ್ತೆ ಯಾರಿಗೆ BP ಇತ್ತು, ಬರೀ ಹೊಟ್ಟೆ ಮುಕ್ತಾವಟಿ, ಊಟದ ನಂತರ BP ಗ್ರೇಡ್ ಕೊಟ್ಬಿಟ್ಟೆವು. ಮತ್ತೆ ನಾನಿಲ್ಲಿ ನೋಡಿದ್ದೀನಿ, ಸುಮಾರು 50% ಜನರಿಗೆ ಅಗತ್ಯವೇ ಇದ್ದಿಲ್ಲ BP ಗ್ರೇಡ್ ಮತ್ತು ಮುಕ್ತಾವಟಿದ್ದು. ಅವರಿಗೆ ಸೋರೆಕಾಯಿ ಜ್ಯೂಸ್ ಕುಡಿಸ್ತೇವೆ, ಸೋರೆಕಾಯಿ ಕಲ್ಪ್ ಮಾಡಿಸ್ತೇವೆ. ಸೋರೆಕಾಯಿ ಕಲ್ಪ, ಸೋರೆಕಾಯಿ ಕಾಯಿ ಪಲ್ಯ, ಸೋರೆಕಾಯಿ ಸೂಪ್, ಸೋರೆಕಾಯಿ ಜ್ಯೂಸ್ ಕಹಿ ಕುಡಿಬಾರ್ದು. ಯಾರಿಗೆ ಆರ್ಥರೈಟಿಸ್ ಇದೆ, ಆರ್ಥರೈಟಿಸ್ ಇದ್ದವರು, ಮತ್ತೆ ಯಾರಿಗೆ ಆಸ್ತಮ ಇದ್ದವರಿಗೆ ಜ್ಯೂಸ್ ಕುಡಿಸೋದಿಲ್ಲ, ಸೂಪ್ ಅಥವಾ ಕಾಯಿ ಪಲ್ಯ ಕೊಡ್ತೀವಿ. ಉತ್ಥಾನ ಪಾದಾಸನ, BP ಕ್ಯೂರ್. ಇದಂತೂ ಖಂಡಿತ 99% ಜನರಿಗೆ ಮೊದಲನೇ ದಿನದಿಂದ. ಜೊತೆಗೆ ಉಪವಾಸನೂ ಮಾಡಿಸ್ತೀವಿ, ಮೆಡಿಕೇಟೆಡ್ ವಾಟರ್ ಕುಡಿಸ್ತೀವಿ, ಜೀರಿಗೆ ಕೊತ್ತಂಬರಿ ಸೊಂಪಿನ ಕಾಳಿನ ನೀರು ಕುಡಿಸ್ತೀವಿ. ಬೇರೆ ಏನಿಲ್ಲ, ಸೋರೆಕಾಯಿ ಜ್ಯೂಸ್, ಸೋರೆಕಾಯಿ ಕಲ್ಪ, ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಫುಡ್, ಬಾಯ್ಲ್ಡ್ ವೆಜಿಟೇಬಲ್, ತುಂಬ ಸಿಂಪಲ್ ಊಟ ಬಡಿಸ್ತೀವಿ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ. ಈಗ ನೌಕಾಸನ ಮಾಡೋಣ. ಮಧ್ಯೆ ಸೇತು ಬಂದಾಸನ ಮಾಡಿಸ್ತೀನಿ ನಾನು. ಉತ್ಥಾನ ಪಾದಾಸನದ ನಂತರ ಹೊಟ್ಟೆ ನರ ಸ್ವಲ್ಪ ಎಳೆಯುತ್ತೆ, ಅದನ್ನು ರಿಲ್ಯಾಕ್ಸ್ ಮಾಡಲು. ಕ್ರಮದಲ್ಲಿ ಹೀಗೆ ಮಾಡಿ: ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ಸೇತು ಬಂದಾಸನ, ನಂತರ ನೌಕಾಸನ, ನಂತರ ಪಾದಾಂಗುಷ್ಟ ನಾಶಾಸ್ಪರ್ಶಾಸನ, ನಂತರ ಸರ್ವಾಂಗಾಸನ, ಹಲಾಸನ, ಆಮೇಲೆ ಶೀರ್ಷಾಸನ, ಮತ್ತೆ ಮಕ್ಕಳಿಗೆ ಮಯೂರಾಸನದವರೆಗೆ. ಎಷ್ಟು ಮಾಡ್ತಾರೋ ಒಳ್ಳೆಯ ವಿಷಯ. ಮತ್ತೆ ಸ್ಥಿತ ಪದ್ಮಾಸನ. ಓಹೋ, ತುಂಬ ಹಸಿವಾಗುತ್ತೆ, ಅದು ಕೂಡ 1 ನಿಮಿಷದಲ್ಲಿ. ಕಪಾಲಭಾತಿಯ ಜೊತೆಗೆ ಮಾಡಿ. ಆಸ್ತಮಾ ಇದ್ದವರು ಭಸ್ತ್ರಿಕಾದ ಜೊತೆಗೆ ಮಾಡಿ. ಯಾರಿಗೆ ಥೈರಾಯ್ಡ್ನ ಪ್ರಾಬ್ಲಮ್ ಇದೆ, ಉಜ್ಜಾಯಿ ಜೊತೆಗೆ ಮಾಡಿ. ಉಜ್ಜಾಯಿಯಲ್ಲಿ ತಡೆದಿಟ್ರೆ ಇಮ್ಯುನಿಟಿ ತುಂಬ ಒಳ್ಳೆಯದಾಗುತ್ತೆ. ಬಾಹ್ಯ ಪ್ರಾಣಾಯಾಮದೊಂದಿಗೆ ತ್ರಿಬಂಧದ ಜೊತೆಗೆ ಜಾಲಂಧರ್ ಬಂದು, ಉಡಿಯಾನ್ ಬಂದು, ಮೂಲ ಬಂದು 3 ಆಗುತ್ತೆ. ಉಜ್ಜಾಯಿಯೊಂದಿಗೆ ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿಯೊಂದಿಗೆ. ಸೇತು ಬಂಧಾಸನ. ಈಗ ನೌಕಾಸನ ಮಾಡೋಣ. 2 ಕಡೆಯಿಂದ ಎತ್ತಿಕೊಂಡು ತಡೆದಿಟ್ಟುಬಿಡಿ. 2 ಕಡೆಯಿಂದ ಎತ್ತಿದ್ರಿ, ಮತ್ತೆ ನಿರಂತರವಾಗಿ 2 ನಿಮಿಷ ತಡೆಯುವ ಅಭ್ಯಾಸ ಮಾಡಿ ನೋಡಿ. ಮತ್ತೆ ನಿರಂತರವಾಗಿ ಅದರಲ್ಲೇ ಭಸ್ತ್ರಿಕಾ, ಕಪಾಲಭಾತಿ ಅಥವಾ ದೀರ್ಘ ಶ್ವಾಸ ತಗೋತಾ ಇರಿ. 2 ಕಡೆಯಿಂದ ಎತ್ತಲು ಪ್ರಯತ್ನ ಮಾಡಿ. ಬನ್ನಿ, ಒಂದು ಅನುಷ್ಠಾನದಂತೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ.
ಜೊತೆಗೊಂದು ಭಜನೆಯನ್ನು ಕೇಳಿಸ್ತೀನಿ. ಎರಡು ಕಡೆಯಿಂದ ಎತ್ತಿರಿ. ನಂತರ ಪಾದಾಂಗುಷ್ಟ ನಾಶ ಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ. ಯಾರಿಂದ ಮಾಡೋಕ್ಕಾಗಲ್ಲ ಅವರು ಅದೇ ಮಾಡಿ ಪವನಮುಕ್ತಾಸನ, ಉತ್ಥಾನ ಪಾದಾಸನ, ಮರ್ಕಾಟಾಸನ ಇತ್ಯಾದಿ ಮಾಡ್ಕೊಳ್ಳಿ. ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ ಮಾಡ್ಕೊಳ್ಳಿ. ಮಾಡ್ತಾ ಇರಬೇಕು, ಯಾರು ತಡಿಬಾರ್ದು, ವಿರಾಮ ಬೇಡ. ಪಾದಂಗುಷ್ಟ ನಾಶ ಸ್ಪರ್ಶಾಸನ ಯಾರಿಂದ ಎಷ್ಟಾಗುತ್ತೆ, ನಿಮ್ಮ ಅಂಶದ್ದು ಎಷ್ಟಿದೆಯೋ ಮಾಡ್ಕೊಳ್ಳಿ. ಹಲವು ಆಯ್ಕೆಗಳು ನಿಮಗೆ ಕೊಟ್ಟಿದ್ದೀವಿ. धर्म की बातें कठिन है, क्या करें क्या ना करें। धर्म की बातें कठिन है, क्या करें क्या ना करें। कौन क्या अनुचित उचित है, पाप से कैसे डरे। गूढ़ भावों को बताया ज्ञान के भंडार को। गूढ़ भावों को बताया ज्ञान के भंडार को। प्रेरणा के स्रोत हो तुम। ಸರ್ವಾಂಗಾಸನ, ಹಲಾಸನ. जीविका हो शुद्ध कैसे, इसकी शिक्षा दी हमें। जीविका हो शुद्ध कैसे, इसकी शिक्षा दी हमें। आयुर्वर्धक रोग नाशक सत चिकित्सा दी हमें। परम प्रभु का विश्व को तुम दिव्यतम उपहार हो। परम प्रभु का विश्व को तुम दिव्यतम उपहार हो। प्रेरणा के स्रोत हो तुम, प्रेम के आधार हो। योग पुनरुत्थान के तुम योग गुरु साकार हो। प्रेरणा के स्रोत हो तुम, प्रेम के आधार हो। प्रेम के आधार हो। योग गुरु साकार हो। प्रेरणा के स्रोत हो तुम। ಯಾರಿಂದ ಎಷ್ಟಾಗುತ್ತೆ ಮಾಡಿ. ಯಾರಿಗೆ ಅನುಲೋಮ ವಿಲೋಮ ಆಗೋದಿಲ್ಲ ನೋಡಿ. ಯಾರಿಗೆ ಶೀರ್ಷಾಸನ ಆಗೋದಿಲ್ಲ ಅವರು ಅನುಲೋಮ ವಿಲೋಮನೆ ಮಾಡ್ಕೊಳ್ಳಿ. ಮತ್ತು ಮಕ್ಕಳು ಮಯೂರಾಸನ, ಮಯೂರಿ ಆಸನ ಅದನ್ನು ಮಾಡ್ಕೊಳ್ಳಿ. ಮಕ್ಕಳಂತೂ ಮಾಡ್ತಾರೆ, ಒಂದೆರಡು ದಿನದ ಪ್ರಾಕ್ಟೀಸ್ನಲ್ಲಿ ಮಾಡಿಬಿಡ್ತಾರೆ.
ಸರಿ, ನೀವು ಹಾಗೆ ಕೂತ್ಕೊಂಡು ಹೀಗೆ ಎದ್ಬಿಡಿ. ಹೀಗೆ ಕೂತ್ಕೊಳ್ಳಿ ಪದ್ಮಾಸನದಲ್ಲಿ, ಮತ್ತೆ ಬೆರಳನ್ನು ಕೆಳಗಿಟ್ಟು ಹೀಗೆ ಎದ್ಬಿಡಿ. ಹೀಗೆ ಏಳು ಕಷ್ಟವಾಗುತ್ತೆ. ಕೈಯನ್ನು ಹೀಗೆ ಇಟ್ಟು ಹೀಗೆ ಎದ್ಬಿಡಿ. 1 ನಿಮಿಷದವರೆಗೆ. ಒಂದು ನಿಮಿಷ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂತಾರೆ ಸ್ವಾಮೀಜಿ ಕೆಲವು ಸಲ ದೊಡ್ಡ ಟಾಸ್ಕ್ ಕೊಟ್ಬಿಡ್ತಾರೆ. ಏನೇ ದೊಡ್ಡ ಟಾಸ್ಕ್ ಅಲ್ಲ ಇದು. ನೋಡಿ, ಮಾಡಿ. ನಿಮ್ಮ ಅಭ್ಯಾಸವನ್ನ ಎಲ್ಲರೂ ಪೂರ್ತಿ ಮಾಡಿದ್ರ? ಎಲ್ರಿಗೂ ಟಾಸ್ಕ್ ಕೊಟ್ಟಿದ್ದೀನಿ ನಾನು. ಬೊಜ್ಜಿದ್ದವರು ನಿಮ್ಮ ಬೊಜ್ಜಿನ ಟಾಸ್ಕ್ ಪೂರ್ತಿ ಮಾಡಿ. ಡಯಾಬಿಟೀಸ್ನವರು ಡಯಾಬಿಟೀಸ್ನ ಟಾಸ್ಕ್. ಬಾಕಿ ಎಲ್ರಿಗೂ ನಾನು ಹೇಳಿ ಇಟ್ಟಿದ್ದೀನಿ. ಬೆನ್ನುಹುರಿಗಾಗಿ ಎಲ್ಲರೂ ತಮ್ಮ ಅಭ್ಯಾಸ ಪೂರ್ತಿ ಮಾಡಿ. ಮತ್ತೆ ಯಾರಿಗೆ SLMES, ಆಟೋಮೆನ್ ಡಿಸೀಸ್, ಆರ್ಥರೈಟಿಸ್, ರುಮೆಟಾಯ್ಡ್ ಆರ್ಥರೈಟಿಸ್ ಇದೆ, ಹೆಚ್ಚು ರೋಗಗಳಿಗೆ ಅಭ್ಯಾಸ ಮಾಡೋಕ್ಕಾಗಲ್ಲ. ಬರೀ ಸೂಕ್ಷ್ಮ ವ್ಯಾಯಾಮ ಮತ್ತೆ ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಣಾಮ, ಉಜ್ಜಾಯಿ, ಅನುಲೋಮ್ ವಿಲೋಮ್, ಭ್ರಾಮರಿ, ಉದ್ಗೀತ್ ಹೀಗೇನೆ ಮಾಡ್ತಾ BP, ಶುಗರ್, ಥೈರಾಯ್ಡ್, ಈಗ ಹಾರ್ಟ್ನ ಬಾರಿ. ಹಾರ್ಟ್ನ ಪ್ರಾಬ್ಲಮ್ ಇದ್ದರೆ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿನ್ನಿ. ಮತ್ತು ಸೋರೆಕಾಯಿಯ ಜ್ಯೂಸ್, ಸೋರೆಕಾಯಿ ಸೂಪ್, ಹೆಚ್ಚಾಗಿ ಸೋರೆಕಾಯಿ ಕಲ್ಪ್ ಮಾಡಿ. ಸ್ವಲ್ಪ ಚೇಂಜ್ ಮಾಡಬೇಕಾದ್ರೆ ಬಾಯ್ಲ್ಡ್ ವೆಜಿಟೇಬಲ್ಸ್, ಸ್ವಲ್ಪ ಫ್ರೂಟ್ಸ್ ಅಷ್ಟೇ ಸಾಕು, ಬೇರೆ ಏನು ಬೇಡ. ಅರ್ಜುನ್ನ ಚಾಲ್ ಕುಡಿದ್ರಿ ದಿನವಿಡೀ ದಾಲ್ಚಿನ್ನಿಯೊಂದಿಗೆ, ಹೃದಯ ಅಮೃತ ತಗೊಂಡ್ರಿ, ಕಾರ್ಡಿಯೋಗ್ರಿಡ್ ತಗೊಂಡ್ರಿ, 1-2 ತಿಂಗಳಲ್ಲಿ ಹಾರ್ಟ್ ಬ್ಲಾಕೇಜ್ ರಿವರ್ಸ್. ಕೆಲವರದ್ದು 20-30 ದಿನಗಳಲ್ಲಿ, ಹೆಚ್ಚೆಂದರೆ 2 ತಿಂಗಳಲ್ಲಿ 25-50% ಹಿಡಿದು 100% ಆರ್ಟ್ರೀಸ್ ಓಪನ್ ಆಯಿತು, ಅಥವಾ ಕೊಲಾಟ್ರಲ್ ಆರ್ಟ್ರಿ ತಯಾರಾಯಿತು, ಇಂಜೆಕ್ಷನ್ ಫ್ರಾಕ್ಷನ್ ಸರಿ ಆಯಿತು, ಹಾರ್ಟ್ ಎನ್ಲಾರ್ಜ್ ಆಗಿತ್ತು, ನಾರ್ಮಲ್ ಆಗಿಬಿಡ್ತು, ಒಳಗಿಂದ ಹಾರ್ಟ್ನ ವಾಲ್ ಮುದುಡಿ ಹೋಗಿತ್ತು, ಅದು ಸರಿಯಾಯಿತು, ಪಸರಿಸಿತ್ತು, ಅದು ಸರಿಯಾಗಿಬಿಡ್ತು. ಬೇರೆ ಬೇರೆ ಪ್ರಕಾರದ ಹಾರ್ಟ್ ಪ್ರಾಬ್ಲಮ್ಸ್ ಇವೆ. ಒಂದೊಂದು ರೋಗಕ್ಕೆ ಬೇರೆ ಬೇರೆ ವೇರಿಯಂಟ್ಸ್ ಇವೆ, ಅವುಗಳ ಬೇರೆ ಬೇರೆ ಅವತಾರಗಳು. ಬೇಕಿದ್ರೆ ಹೃದಯ ರೋಗವಿರಲಿ ಅಥವಾ ಡಯಾಬಿಟೀಸ್ ಇರಲಿ, ಬೇಕಿದ್ರೆ ಕೊರೋನಾ ಇರಲಿ, ಆಸ್ತಮಾ ಇರಲಿ, ಅಥವಾ ಆರ್ಥರೈಟಿಸ್ ಇರಲಿ, ಅಥವಾ ಚರ್ಮ ರೋಗ. ಈಗ ಕೆಲವರು ಅಂತಾರೆ ಈ ಚರ್ಮ ರೋಗಕ್ಕೆ ಹೆಸರೇನು? ನಾನಂದೇ ಏನೇ ಹೆಸರಿರಲಿ, ಯೋಗ ಮಾಡಿ, ಭಸ್ತ್ರಿಕಾ ಮಾಡಿ, ಕಪಾಲಭಾತಿ ಮಾಡಿ, ಅನುಲೋಮ್ ವಿಲೋಮ್ ಮಾಡಿ, ನಿಮ್ಮ ಲಿವರ್, ಕಿಡ್ನಿ, ನಿಮ್ಮ ಕರುಳು, ನಿಮ್ಮ ಡೈಜೆಷನ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನಿಮ್ಮ ಬ್ರೈನ್, ನಿಮ್ಮ ನರ್ವಸ್ ಸಿಸ್ಟಮ್ ಎಲ್ಲ ಸರಿ ಆಗುತ್ತೆ. ಬ್ಲಡ್ ಪ್ಯೂರಿಫೈ ಆಗುತ್ತೆ, ಶುದ್ಧೀಕರಣವಾಗಿಬಿಡುತ್ತೆ. ಯಾವುದೇ ರೋಗವಿರಲಿ. ಒಂದು ಮಗು ಅವನ ಪೂರ್ತಿ ಮುಖ ಕಪ್ಪಾಗ್ಬಿಟ್ಟಿತ್ತು. ಹೇಳಿದ ಸ್ವಾಮೀಜಿ ನಾನು ಸರಿ ಆಗ್ತೇನೆ. ನಾನಂದೆ ಸರಿ ಆಗ್ತೀನಿ ನೀನು. ಕಾಯಕಲ್ಪ ಲೇಪ ಏನು ಕೊಡ್ತೇವೆ ಅದನ್ನು ಹಚ್ಬಿಡು ನೀನು. ಕಾಂತಿ ಲೇಪವನ್ನು ಹಚ್ಬಿಡು. ಅಲೋವೆರಾ ಜೆಲ್ ಏನಿದೆ ಅದನ್ನು ಬೆಳಗಿಂದ ಸಂಜೆವರೆಗೆ ಹಚ್ಚೋದ್ರಲ್ಲೇನು. ಅಲೋವೆರಾದಲ್ಲಿ ಅಲೋವಿನ್ ಇದೆ. ಮತ್ತು ವಿಟಮಿನ್ ಇ ಕುಡಿ. ವಾರದಲ್ಲಿ 1-2 ಬಾರಿ ಸೋಯಾಬೀನ್ ಆಯಿಲ್ ಕುಡಿ. ಸೋಯಾವನ್ನು ಹಾಗೆ ತಿಂದ್ಬಿಡು. ಮತ್ತು ವಿಟಮಿನ್ ಇ ಪೂರ್ತಿ ಸಿಕ್ಬಿಡುತ್ತೆ. ಮತ್ತು ನಿಮ್ಮ ಸ್ಕಿನ್ಗೆ ಯಾವ ಕೊಲೆಜನ್ ಬೇಕಾಗಿದೆ ಚೆನ್ನಾಗಿಡೋಕ್ಕಾಗಿ ಸಂಪೂರ್ಣ ಬಾಡಿಯ ಪೂರ್ತಿ ಏನು ಸ್ಟ್ರಕ್ಚರ್ ಇದೆ ಅದರಲ್ಲಿ ಎಲ್ಲಕ್ಕಿಂತ ಮಹತ್ವಪೂರ್ಣ ಭೂಮಿಕೆ, ಎಲ್ಲಕ್ಕಿಂತ ದೊಡ್ಡ ಭೂಮಿಕೆ ಇರುತ್ತೆ. ಅದು ಪ್ರೋಟೀನು. ಪ್ರತಿಯೊಂದು ಬಾಡಿಯ ಸೆಲ್ ಪ್ರೋಟೀನಿಂದ ತಯಾರಾಗಿದೆ. ಆದ್ದರಿಂದ ನಮ್ಮ ಬಾಡಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ವೇಳೆ ಯಾರ್ದಾದ್ರೂ 100 ಕಿಲೋ ಬಾಡಿ ವೇಟ್ ಇದ್ದಾಗ, ಅಂದರೆ 100 ಗ್ರಾಮ್, ಅವರಿಗೆ ಪ್ರೋಟೀನ್ ಬೇಕು. ಅಂದರೆ ಎಲ್ಲಕ್ಕಿಂತ ಹೆಲ್ದಿ ಪ್ರೋಟೀನು
ಎಲ್ಲಕ್ಕಿಂತ ಹೆಲ್ದಿ ಪ್ರೋಟೀನು ಸ್ಪಿರುಲಿನಾದ್ದು, ಎಲ್ಲಕ್ಕಿಂತ ಹೆಲ್ದಿ ಪ್ರೋಟೀನ್. ಅದು ನಿಮಗೆ ಪೂರ್ತಿ ಸಿಗುತ್ತೆ. ಮತ್ತು ಸ್ಕಿನ್ಗಾಗಿ ಯಾವ ಸ್ಪೆಷಲ್ ಟೈಪ್ನ ಒಂದು ಪ್ರೋಟೀನ್ ಇರುತ್ತೆ, ಪ್ರೋಟೀನದ್ದು ಹಲವು ಶ್ರೇಣಿಗಳಿವೆ. ಅದು ಇರುತ್ತೆ ಎಳ್ಳಿನಲ್ಲಿ ಮತ್ತು ಗಜ್ಜರಿಯಲ್ಲಿ. ಅದು ಕೊಲೆಜನ್ ಯಾವುದಕ್ಕಂತಾರೆ, ಒಂದಿರುತ್ತೆ ಕೊಲೆಜನೀಸ್. ಆ ಕೊಲೆಜನೀಸ್ ಏನು ಮಾಡುತ್ತೆ, ಅದು ಸ್ಕಿನ್ನ ಡಿಜನರೇಟ್ ಮಾಡುತ್ತೆ. ಕೊಲೆಜನ್ ಅದು ಸ್ಕಿನ್ನನ್ನು ಡಿಜನರೇಟ್ ಮಾಡುತ್ತೆ. ಮತ್ತು ಈ ಕೊಲೆಜನ್ ಗಜ್ಜರಿಯ ಜ್ಯೂಸ್ 1 ಗ್ಲಾಸ್ ಕುಡೀರಿ, 1 ಚಮಚ ಎಳ್ಳು ತಿನ್ನಿ. ನೋಡಿ, ಚ್ಯವನಪ್ರಾಶ್ ಇರುತ್ತೆ, ಅದು ಪೂರ್ತಿ ಶರೀರದ ವಯಸ್ಸು ಹೆಚ್ಚಿಸಲು ಮತ್ತು ಆಯುಷ್ಯ ಪಡೆಯಲು, ಯೌವನಕ್ಕಾಗಿ ಮತ್ತು ಇಮ್ಯುನಿಟಿಗಾಗಿ. ಹಾಗೆಯೇ ಸ್ಕಿನ್ಗಾಗಿ ನಾವು ಕಾಲೇಜನ್, ಹರ್ಬಲ್ ಕಾಲೇಜನ್ ಪೌಚ್ ಮಾಡಿದ್ದೇವೆ. ಕಾಲೇಜನ್ ಪ್ರಾಶ್ ಕೂಡ ಚ್ಯವನಪ್ರಾಶ್ ಅಂತ ಮಾಡಿದ್ದೀವಿ. ತುಂಬ ಬೊಂಬಾಟದ ವಸ್ತು ಮಾಡಿದ್ದೀವಿ. ಒಳ್ಳೊಳ್ಳೆ ವಸ್ತುಗಳನ್ನು ತಿನ್ನಿ, ಕುಡಿಯಿರಿ. ನಿಮ್ಮ ಖರ್ಚು ಕಡಿಮೆ ಮಾಡಿ. ಚಹಾ, ಕಾಫಿ, ಕೋಲ್ಡ್ ಡ್ರಿಂಕ್, ಜಂಕ್ ಫುಡ್, ಫಾಸ್ಟ್ ಫುಡ್, ಚಹಾ, ಕಾಫಿ, ಜಂಕ್ ಫುಡ್, ಫಾಸ್ಟ್ ಫುಡ್, ಎಲ್ಲ ರೀತಿಯ ಕೆಟ್ಟ ವಸ್ತುಗಳು ಮತ್ತು ಬೇಡವಾದ ಈ ಫ್ಯಾಷನ್ ಮತ್ತು ಹಲವು ರೀತಿಯ ಶೋ ಆಫ್, ನಾವು ಬೇಡವಾದ ವಸ್ತುಗಳಲ್ಲಿ ಆಡಂಬರದಲ್ಲಿ ತುಂಬ ಹಣ ಖರ್ಚು ಮಾಡ್ತೀವಿ. ಅಂದರೆ ಈ ಸಂಕಲ್ಪವನ್ನು ಇವತ್ತು ತಗೊಳ್ಳಿ. ಆಡಂಬರ ತೊಲಗಿಸಿ ನಿಮ್ಮ ಜೀವನದಿಂದ, ಮತ್ತು ಸರಳತೆ, ಸಾತ್ವಿಕತೆಯನ್ನು ತಮ್ಮದಾಗಿಸಿ. ಆಡಂಬರವನ್ನು ನಾವು ತೊಲಗಿಸಿದರೆ ಮತ್ತು ಸಾತ್ವಿಕ ವಸ್ತುಗಳನ್ನು ಬೆಳಗ್ಗಿಂದ ಸಂಜೆವರೆಗೆ ಇಷ್ಟು ಒಳ್ಳೆ ವಸ್ತುಗಳನ್ನು ಕೊಡ್ತೇವೆ. ನೆಲ್ಲಿಕಾಯಿ, ಅಲೋವೆರಾ, ಗಿಲಾಯ್, ತುಳಸಿ, ಬೇವು, ಚ್ಯವನಪ್ರಾಶ್, ಎಷ್ಟೆಲ್ಲ ವಸ್ತುಗಳಿವೆ. ಬಾದಾಮ್ ರೋಗನ್, ಬದಾಮು, ಅಖ್ರೋಟ್, ಹಾಗೇನೆ ಬಾದಾಮು, ಅಖ್ರೋಟ್, ಖರ್ಜೂರ, ಅಂಜೂರ, ಮನುಕೆ ರಾತ್ರಿ ತೋಯಿಸಿ ಬೆಳಿಗ್ಗೆ ಕುಡೀರಿ, ಸೇರಿಸಿ ಕುಡೀರಿ. ಎಲ್ಲ ವಸ್ತುಗಳು ರೆಡಿಮೇಡೇ ಯಾಕೆ ಬೇಕು ನಿಮಗೆ? ಥಂಡಾಯಿ ಕೂಡ ನೀವು ತಯಾರಿಸಿದೆ ಕುಡಿತೀರಿ. ಅರೆ, ನಿಮ್ಮ ಮನೆಯಲ್ಲಿ ಕೂಡ ವಸ್ತುಗಳನ್ನು ಮಾಡುವುದನ್ನು ಕಲಿಯಿರಿ. ನಿಮಗೆ ನಾವು ಬಹಳಷ್ಟು ಕಲಿಸ್ತಾ ಇದ್ದೇವೆ. ಕಪಾಲ್ ಭಾತಿ, ಭಸ್ತ್ರಿಕಾ, ಕಪಾಲ್ ಭಾತಿ. ಸರಿ, ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿ. ಆಡಂಬರ ತೊಲಗಿಸಿ, ಪ್ರಕೃತಿ ತಮ್ಮದಾಗಿಸಿ, ಸಾತ್ವಿಕತೆ ತಮ್ಮದಾಗಿಸಿ, ಮಿತವ್ಯಯ ಕಲಿಯಿರಿ. ಮತ್ತು ನಿಮ್ಮ ಜೀವನಕ್ಕೆ ಏನು ಅಗತ್ಯವಾಗಿದೆ ಸ್ವಲ್ಪ ನೋಡಿ. ನಿಮ್ಮ ಜೀವನ ಪದ್ಧತಿ ಬದಲಿಸಿ, ಅಭ್ಯಾಸವನ್ನು ಬದಲಿಸಿ. ಈಗ ಕಷಾಯ ಕುಡಿಯಲು ಶುರು ಮಾಡಿ. ಸೌತ್ನಲ್ಲಿ ಕಷಾಯ ಅಂತಾರೆ, ಗುಜರಾತಿಯಲ್ಲಿ ಉಕಾಳ ಅಂತಾರೆ, ಆಯುರ್ವೇದದಲ್ಲಿ ಕ್ವಾತ್ ಅಂತೀವಿ, ಹಿಂದಿಯಲ್ಲಿ ಕಾಢ ಅಂತಾರೆ, ಪಂಜಾಬಿನಲ್ಲಿ ಜುಸಾಂದ ಅಂತಾರೆ. ಜುಸಾಂದ ಅನ್ನಿ, ಕ್ವಾತ್ ಅನ್ನಿ, ಕಾಢ ಅನ್ನಿ, ಕಷಾಯ ಅನ್ನಿ, ಬೇರೆ ಬೇರೆ ರೀತಿಯ ಕಷಾಯವನ್ನು ಕುಡಿಯಿರಿ. ಚಿಕ್ಕ ಪುಟ್ಟ ವಿಷಯಗಳಿಂದ ದೊಡ್ಡ ದೊಡ್ಡ ರೋಗಗಳನ್ನು ಸೋಲಿಸ್ತೀವಿ. ದೀರ್ಘ ಶ್ವಾಸ ತಗೊಳ್ಳಿ, ದೀರ್ಘ ಬಿಡಿ. ನಾವೀಗ ಹೃದಯ ರೋಗವನ್ನು ತೊಲಗಿಸಿದ್ದೀವಿ. ಯಾವುದರಿಂದ? ಹೃದಯಾಮೃತ ಕಾರ್ಡಿಯೋಗ್ರೇಟ್ನಿಂದ. ಅರ್ಜುನ್ಗೆ ಚಾಲ್ ದಾಲ್ ಚಿನ್ನಿ ಬೆಳಗಿಂದ ಸಂಜೆವರೆಗೆ ಕುಡಿಸಿದೆವು. ನಾನಂದಂತೆ ಸೋರೆಕಾಯಿ ಕಲ್ಪ ಮಾಡಿದೆವು. ಮತ್ತು ಯಾವಾಗ ಸ್ವಲ್ಪ ಹಸಿವಾದರೆ ಆಗ ಮಿಕ್ಸ್ಡ್ ವೆಜಿಟೇಬಲ್ ತಗೊಂಡೆವು, ಅದು ಕೂಡ ಬಾಯ್ಲ್ಡ್, 0% ಫ್ಯಾಟ್ನದ್ದು. ಮತ್ತು ಫ್ರೂಟ್ಸ್ ತಿಂದೆವು, ಅದು ಕಡಿಮೆ ಕ್ಯಾಲರಿದ್ದು ಇರುತ್ತೆ. ಮಾವು ನೀವು ತಿನ್ನಬೇಡಿ. ಬಾಬಾಜಿ ಹೇಳಿದರು ಫಲಾಹಾರ ಮಾಡಿ ಅಂತ 1-2 ಕಿಲೋ ನೀವು ಹಾಗೇನೆ ತಿಂತಾ ಹೋಗಬೇಡಿ. ಮೆದುಳಿನ ಎಷ್ಟು ಭಯಂಕರ ರೋಗಗಳಿವೆ. ಮೇಧಾವಟಿ, ಸಿಬಕ್ತಾನ್, ಮೇಧಾವಟಿ, ಸಿಬಕ್ತಾನ್ ಮತ್ತು ಮೇಧಾಕ್ವಾತ್ ನೀರು ಕುಡೀರಿ. ಮೇಧಾಕ್ವಾತ್ನಿಂದಲೇ ಹವನ ಮಾಡಿಕೊಳ್ಳಿ. ಶಿರೋಧಾರ ತಗೊಳ್ಳಿ. ಈಗ ನೋಡಿ, ಇದೇನೋ ಶಿರೋಧಾರ ಇದೆ, ಇದು ಬೊಂಬಾಟ ಆಗಿದೆ. ಅನುಲೋಮ ವಿಲೋಮ ಎಲ್ಲರೂ ಮಾಡಿ.
ನಿಯಮ ಮಾಡಿಕೊಳ್ಳಿ, ವ್ರತ ತಗೊಳ್ಳಿ. ಅಂದರೆ ನೋಡಿ, ಚಿಕ್ಕ ಪುಟ್ಟ ವಿಷಯ ತಿಳಿಸ್ತಾ ಇದ್ದೀನಿ. ನಾನು 45 ವರ್ಷಗಳಿಂದ ನಿಯಮ ಪಾಲಿಸ್ತೀನಿ, ವ್ರತ ಸಂಕಲ್ಪ ತಗೊಂಡಿದ್ದೀನಿ. ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಮತ್ತು ಯೋಗ ಮಾಡಬೇಕು. ಈ ಒಂದು ನಿಯಮವನ್ನು ಕೂಡ ಪಾಲಿಸಿದರೆ, ಒಂದು ನಿಯಮ, ಒಂದು ವ್ರತ, ನಿಮ್ಮ ಜೀವನದ ಎಲ್ಲ ಸಂಕಟಗಳು ಪಾರಾಗುತ್ತವೆ. ಯೋಗ ಮಾಡುವ ನಿಯಮ, ವ್ರತ, ಆಯುರ್ವೇದದ ವ್ರತ, ಸ್ವದೇಶಿಯ ವ್ರತ, ಪ್ರಕೃತಿಯ ವ್ರತ, ಯಜ್ಞದ ವ್ರತ, ಸೇವೆಯ ವ್ರತ, ಸಾಧನೆಯ ವ್ರತ, ಸಾಧನದ ವ್ರತ, ಜಪ ತಪದ ವ್ರತ, ಪುಣ್ಯದ ವ್ರತ ತಗೊಳ್ಳಿ. ಅನುಲೋಮ ವಿಲೋಮ, ಆಡಂಬರವನ್ನು ಬಿಟ್ಟು ಸರಳತೆಯ ಜೀವನದ ವ್ರತ ತಗೊಳ್ಳಿ. ನಿನ್ನೆ ನಾನು 2 ಗಂಟೆವರೆಗೆ ಎಂಥ ಉಪದೇಶ ಕೊಟ್ಟಿದ್ದೆ? ಅಸಡ್ಡೆ ಬಿಡಿ, ಪುರುಷಾರ್ಥವನ್ನ ತಮ್ಮದಾಗಿಸಿ, ಪುರುಷಾರ್ಥವನ್ನು ತಮ್ಮದಾಗಿಸಿ. ಅಸಡ್ಡೆಯನ್ನು ಬಿಡಿ, ಪುರುಷಾರ್ಥವನ್ನು ತಮ್ಮ ಸ್ವಭಾವ ಮಾಡಿಕೊಳ್ಳಿ. ಯೋಗವನ್ನು ಸ್ವಭಾವ ಮಾಡಿಕೊಂಡ್ರೆ ಪುರುಷಾರ್ಥ ತನ್ನಷ್ಟಕ್ಕೆ ಸ್ವಭಾವ ಆಗಿಬಿಡುತ್ತೆ. ಒಮ್ಮೆ ಆದರೂ ನೀವು ಬಿಟ್ಬಿಡ್ಬೇಕು ಅಸಡ್ಡೆಯನ್ನು. ಬೆಳಿಗ್ಗೆ ಏಳೋ ಸ್ವಭಾವ ಮಾಡಿಕೊಳ್ಳಿ, ಎದ್ದೇಳುವ. ಮತ್ತು ನಾನು ಅಂತಿದ್ದೆ, ನೀವಿದು ದೊಡ್ಡ ದೊಡ್ಡ ರೋಗಗಳೊಂದಿಗೆ ತಿರುಗ್ತಾ ಇರ್ತೀರ. ಈಗ ಇವತ್ತಿನಿಂದ ಯಾರದೇ ತಲೆ ತುಂಬ ಭಾರವಾಗಿದೆ, ಇಲ್ಲಿ ಹೆಚ್ಚಿನ ಜನ ಸ್ಟ್ರೆಸ್ ತಗೊಂಡು ತಿರುಗ್ತಾರೆ ಅಂತಾರೆ, ಬಾಬಾಜಿ ಸ್ಟ್ರೆಸ್ ತುಂಬ ಇದೆ. ನಾನಂತೀನಿ, ಯಾವ ಸ್ಟ್ರೆಸ್? ನಿನ್ನೆ ನಾನು 10-15 ಜನರನ್ನ ಇದಕ್ಕಾಗಿಯೇ ಬಿಟ್ಬಿಟ್ಟೆ, ಯಾವುದರಿಂದ ಸ್ಟ್ರೆಸ್ ಇದೆ ಅಂತ. ಎಂಥ ಸ್ಟ್ರೆಸ್ ಇದೆಯಪ್ಪ ನಿಮಗೆ ಅಂತಾರೆ. ಏನು ಮಾಡೋದು? ಹೊಣೆಗಾರಿಕೆ ಭಾರ ಇಷ್ಟ ಆಗಿದೆ. ನಾನಂದೆ, ನನಗಿಂತ ಹೆಚ್ಚು ಹೊಣೆಗಾರಿಕೆ ಇದೆ ನಿಮಗೆ ಅಂತಾರೆ. ನಿಮಗಿಂತ ಹೆಚ್ಚಿಲ್ಲ, ಆದರೆ ಮಾಡಿ, ಅನುಲೋಮ ವಿಲೋಮ ಎಲ್ಲರೂ ಮಾಡಿ. ಸ್ಟ್ರೆಸ್ ತಗೋಬಾರ್ದು, ಸ್ಟ್ರೆಸ್ ತಗೋಕೂಡ್ದು. ಇದು ಅರ್ಧ ಗಂಟೆ ಮಾಡಬೇಕು, 1 ಗಂಟೆ ಮಾಡಬೇಕು. ಯಾರಿಗೆ SLMS, ಆಟೋಮಿನ್ ಡಿಸೀಸ್, ರುಮೆಟೈಡ್ ಆರ್ಥರೈಟಿಸ್, ಸೊರೈಸಿಸ್, ದೊಡ್ಡ ರೋಗಗಳಿವೆ. ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ 1 ಗಂಟೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಮಾಡಿಕೊಳ್ಳಿ. ಇವತ್ತು ಇವೇನು 10-15 ಮೂಲ ಥೆರಪೀಸ್ ಇಲ್ಲಿ ಮಾಡಿಸ್ತೇವಲ್ಲ, ಆರ್ಥರೈಟಿಸ್ ಅವರಿಗೆ ನಾನಂತ ಹೇಳಿಬಿಟ್ಟಿದ್ದೀನಿ. ಅವರೆಲ್ಲ ಎಷ್ಟೆಲ್ಲ ಗಂಟು ನೋವಿನ ರೋಗಿಗಳಿದ್ದಾರೆ. ಥೆರಪಿ ಮತ್ತು ನೇಚುರೋಪತಿಯ ನಮ್ಮ ಸೆಂಟರ್ಗಳೇನಿವೆ, ಪಂಚಕರ್ಮದ ಸೆಂಟರ್ ಇವೆ, ಅಲ್ಲಿ ನಮ್ಮ ಥೆರಪಿಸ್ಟ್ ನಿಮಗೆ ತಿಳಿಸ್ತಾರೆ, ಮಾಡಿಬಿಡ್ತಾರೆ. ರ್ಯಾಪ್ ಮಾಡಿಬಿಟ್ಟು ನೋಡಿ, ಒಂದೊಂದೇ ರ್ಯಾಪ್, ತಣ್ಣಗೆ ಬಿಸಿ ನೀರಿನ ಶಾಖ ರ್ಯಾಪ್ ಮಾಡಿ, ಆಮೇಲೆ ವಾಟರ್ ಥೆರಪಿ, ಆರ್ಮ್ ಬಾತ್, ಫುಟ್ ಬಾತ್, ಹಿಪ್ ಬಾತ್, ಸರ್ಕ್ಯುಲರ್ ಬಾತ್, ಬೇರೆ ಬೇರೆ ರೀತಿಯ ವಾಟರ್ ಥೆರಪಿ, ಆನಂತರ ಮಡ್ ಥೆರಪಿ. ಕೆಲವರಿಗೆ ಎಷ್ಟು ಭಯಾನಕ ವೆರಿಕೋಸ್ ವೈನ್ಸ್ ಆಗಿವೆ. ಚಂದ್ರಪ್ರಭಾವಟಿ, ಗೋಕ್ಷರಾದಿ, ಕ್ಯಾಶೋರ್, ಗುಗ್ಗಲ್ ಅಗತ್ಯವಿದ್ದವರಿಗೆ ನಾವು ಕೊಡ್ತೀವಿ. ಬರಿ ಹೊಟ್ಟೆ, ಪುನರ್ನವಾದಿ, ಮಂಡೂರ್ ಮತ್ತು ತುರಿಕೆ ಹೆಚ್ಚಿದ್ರೆ, ಪಸ್ ಹರಿಯೋಕೆ ಶುರುವಾದರೆ ನಾವು ಕಾಯಕಲ್ಪ ವಟಿ ಕೊಡ್ತೇವೆ. ಹೆಚ್ಚಾಗಿ ಇದು ಚಂದ್ರಪ್ರಭಾ, ಕ್ಯಾಶೋರ್, ಗೋಕ್ಷರಾದಿ ತಿಂದ ಮೇಲೆ ಬರಿ ಹೊಟ್ಟೆ, ಕಾಯಕಲ್ಪ, ಪುನರ್ನಿವಾದಿ, ಮಂಡೂರ್ 5 ಅಧಿಕ ಔಷಧಿಗಳನ್ನು ಕೊಡ್ತೀವಿ. ಮಣ್ಣಿನ ಲೇಪ ಹಚ್ತೀವಿ ಮತ್ತು ಆ ಮಣ್ಣಿನಲ್ಲಿ ಸ್ವಲ್ಪ ಅರಿಶಿಣ, ಸ್ವಲ್ಪ ಬೇವು ಪತ್ರ, ಸ್ವಲ್ಪ ಆಲೋವೆರಾ, ಅರಿಶಿಣ, ಬೇವು ಪತ್ರ ಸೇರಿಸಿ ಮಣ್ಣಿನ ಲೇಪ ಹಚ್ತೇವೆ ಕಾಲಿನಲ್ಲಿ ಅರ್ಧ ಗಂಟೆ. ಹಾಗೇನೆ ಕೂತು ಕುರ್ಚಿಯಲ್ಲಿ ಕೂಡ ಅಗತ್ಯವಿಲ್ಲ. ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗದಿದ್ರೆ ಕುರ್ಚಿಯಲ್ಲಿ ಕೂತ್ಕೋಬೇಕಾಗತ್ತೆ. ಕುರ್ಚಿಯಲ್ಲಿ ಕೂತ್ಕೊಂಡಿದ್ರು ಆಗ್ಲೂ ಯಾರಿಗೆ ಅಗತ್ಯವಿರುತ್ತೆ ಅವರಿಗೆ ಒಂದು ಜಿಗಣೆಯಿಂದ ಅಥವಾ ನಾವೊಂದು ಕಫಿಂಗ್ ಮಾಡ್ತೀವಿ, ಸುಧಾರಿಸೋದು ಅಂತೀವಿ. ಕೆಲವರಿಗೆ ಹೀಗೆ ಗುಂಪು ತಯಾರಾಗುತ್ತಲ್ಲ, ಸ್ವಲ್ಪ ಕಾಲಲ್ಲಿ, ಮೊಣಕಾಲಲ್ಲಿ, ಕತ್ತಿನಲ್ಲಿ, ಬೆನ್ನಲ್ಲಿ
ಅದಂದರೆ ಎಲ್ಲಿ ಅದು ನೋಡಿ ಕಷ್ಟವಾಗುತ್ತೆ, ಎನರ್ಜಿಯ ಫ್ಲೋ ತಡೆಯುತ್ತೆ, ನಿಮ್ಮ ವೇನ್ಸ್ನ ವಾಲ್ ಏನಿರುತ್ತೆ ಅದು ವೀಕ್ ಆಗಿಬಿಡುತ್ತೆ. ಅದರ ಪ್ರೆಷರ್ ಕಡಿಮೆ ಮಾಡಲು ನಾವು ಇದನ್ನು ಮಾಡಿಸ್ತೇವೆ. ಒಮ್ಮೆ ಇದನ್ನು ಮಾಡಿದರೆ ನಂತರ ಅನುಲೋಮ ವಿಲೋಮ ಮಾಡಿಸ್ತೇವೆ, ಲೇಪ ಹಚ್ತೀವಿ, ಔಷಧಿ ಕೊಡ್ತೀವಿ, ಆಮೇಲೆ ಅದು ಸ್ಟ್ರೆಂಥನ್ ಆಗಿಬಿಡುತ್ತೆ ನಿಮ್ಮದು ವೇನ್ಸ್ ಮತ್ತು ವಾಲ್ಸ್. ವೇನ್ಸ್ ಮತ್ತು ವಾಲ್ಸ್ ಅಂದರೆ ವೇನ್ಸ್ ಮತ್ತು ವಾಲ್ಸ್ ಬಲಹೀನವಾಗುತ್ತೆ, ಆಗ ವೆರಿಕೋಸ್ ವೇನ್ಸ್ ಆಗುತ್ತೆ. ಒಂದೊಂದು ಬ್ಲಡ್ ಹಾರ್ಟ್ನ ಕಡೆಗೆ ಬರುತ್ತೆ, ಇನ್ನೊಂದು ಅಲ್ಲಿಂದ ಹೋಗಿಬಿಡುತ್ತೆ. ಹಾರ್ಟ್ನಿಂದ ಏನು ಕೊಂಡು ಹೋಗುತ್ತೆ ಅದು ಆರ್ಟ್ರೀಸ್, ಮತ್ತು ಮೇಲಕ್ಕೆ ಯಾವ್ದು ತರುತ್ತೆ ಅದು ವೇನ್ಸ್. ಅಂದರೆ ಅಲ್ಲಿ ಕಫಿಂಗ್ ಅಥವಾ ಈ ಲೀಚ್ ಥೆರಪಿ ಮತ್ತು ಈ ಲೇಪ ಲೀಚ್ ಮತ್ತು ಕಫಿಂಗ್ ಮಾಡಿ ನಿಮ್ಮದು ಅದೇನು ಹೆಚ್ಚು ನಿಮ್ಮ ಚೈತನ್ಯದ ಪ್ರವಾಹ ತಡೆಯುತ್ತೆ, ಅದನ್ನು ಸರಿ ಮಾಡುತ್ತೆ. ನಡೀರಿ. ಸಿಂಹಾಸನದ ಬಳಿಗೆ ಈಗ ಹಾಸ್ಯಾಸನ ಮಾಡೋಣ ಆನಂದದಿಂದ. ನಡೀರಿ.